ಬೇಗ ಸುಳೀರಿ, ಲೇಟ್ ಆಯಿತು, 4 ಗಂಟೆ ಆಗ್ತಾ ಬಂತು. ಅಣ್ಣ ಮೇಡಮ್ ನಮಸ್ಕಾರ. ಹೇಳಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಣ್ಣ, ಇಲ್ಲಿ ದಿಂಡಿನ ಮನೆ ಪ್ರಭಾ ಅವ್ರ ಮನೆ ಎಲ್ಲಿದೆ ಗೊತ್ತಾ ನಿಮ್ಗೆ? ಗೊತ್ತು ಗೊತ್ತು ಗೊತ್ತು. ಅವ್ರ ಮನೆಯಲ್ಲಿ ಸ್ವಲ್ಪ ಮುಂದೆ ಹೋಗ್ಬೇಕು. ತುಂಬಾ ದೂರನಾ? ತುಂಬಾ ದೂರ ಇಲ್ಲ, ಒಂದು 100 ಮೀಟರ್ ಆಗುತ್ತೆ. ಓಕೆ. ಈಗ ಈ ಕಾರ್ ಹೋಗ್ತದ ಅಲ್ಲಿ? ಕಾರ್ ಹೋಗೋದಿಲ್ಲ, ತುಂಬಾ ಅಪ್ಪು ಉಂಟು. ಹಿಂಗೆ ನಡ್ಕೊಂಡು ಹೋಗ್ಬೋದಾ? ನಡ್ಕೊಂಡು ಹೋಗ್ಬೋದು. ನೀವು ಅಂದ್ರೆ ನಾನು ಬೈಕಲ್ಲಿ ಕರ್ಕೊ ಹೋಗ್ತೀನಿ. ನಿಮ್ಮನ್ನ ಬೈಕಲ್ಲಿ ಕರ್ಕೊಂಡು ಹೋಗ್ತೀರಾ? ಪಕ್ಕನಾ? ಪಕ್ಕ ಕರ್ಕೊ ಹೋಗ್ತೀನಿ. ಮತ್ತೆ ತಪ್ಪಲ್ಲ ಅಲ್ಲ? ಇಲ್ಲ ಓಕೆ. ಈಗಲೇ ಕರ್ಕೊಂಡು ಹೋಗ್ತೀರಲ್ಲ, ಶೂಟಿಂಗ್ ಇದೆ ಅದಕ್ಕೋಸ್ಕರ. ಹೌದಾ? ಕರ್ಕೋಗ್ತೀನಿ ಹಾಗಿದ್ರೆ ಕರ್ಕೋಗ್ತೀನಿ. ಓಕೆ. ಅಡಿಕೆ ಸುಲಿಸ್ತಾ ಇದ್ದೀರಾ ಇಲ್ಲಿ? ಅಲ್ಲ, ಇದು ನಾನು ಒಂದು ಸುಲಿದ್ರೆ ಎಷ್ಟು ಕೊಡ್ತೀರಿ ನೀವು ನನಗೆ? 5 ರೂಪಾಯಿ ಕೊಡ್ತಾರೆ. ಇವತ್ತಿನ ಸಂಪಾದನೆ 5 ರೂಪಾಯಿ. ನಾ ಕೈಯಲ್ಲೇ ಸುಲಿದೆ ನೋಡಿ, ನಾನು ಸ್ಟ್ರಾಂಗ್ ಅಲ್ಲ. ಇದು ನನ್ನ ಕಡೆಯಿಂದ ಆಯ್ತಾ? 5 ರೂಪಾಯಿ ಆಮೇಲೆ ಇಸ್ಕೊಂಡು ಹೋಗ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್, ಬಾಯ್. ಎಳೆಯಲ್ಲ ಅಲ್ಲ? ಅಲ್ಲ, ನಾನು ನಡ್ಕೊಂಡು ಹೋಗ್ತೀನಿ. ಇಲ್ಲ ಬೇಡ, ನೀವು ಕೂರಿ, ನಾನು ಹಿಂದೆ ಸಪೋರ್ಟ್ ಮಾಡ್ತೀನಿ ನಿಮ್ಗೆ. ಪಕ್ಕನಾ? ಸಪೋರ್ಟ್ ಮಾಡ್ತೀರಲ್ಲ? ಇದೇನಾ ಅಣ್ಣ ಮನೆ? ಶೂಟಿಂಗ್ ನೋಡಕ್ ಬರ್ತೀರಾ? ಓ ಸೂಪರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೂಪರ್, ಏನ್ ಒಳ್ಳೆ ಜನ ರೀ. ಅಣ್ಣ ಏನೋ ಡ್ರಾಪ್ ಮಾಡಾಯ್ತು, ಮನೆ ಹತ್ರನೂ ಬಂದಾಯ್ತು. ಈಗ ನನ್ ಕೆಲ್ಸನ ನಾನು ಶುರು ಮಾಡ್ಬಿಡ್ತೀನಿ, ಏನಂತೀರಾ? ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಇವತ್ತು ಎಲ್ಲಿ ಬಂದಿದ್ದೀನಿ ನಾನು? ಸುತ್ತಮುತ್ತ ಅಡಿಕೆ ತೋಟಗಳು, ಕಾಲಿಟ್ಟಲ್ಲೆಲ್ಲ ಕಾಳು ಮೆಣಸುಗಳು, ಹೇಳ್ಕೊಳಕ್ಕೆ ಏಲಕ್ಕಿ. ಸಂಜೆ ಕುಡಿತೀನಿ ಅಂದ್ರೆ ಇಲ್ಲೇ ಬೆಳೆದಿರೋ ಕಾಫಿ, ಇಲ್ಲಿನ ಜನರಷ್ಟೇ ಸಿಹಿಯಾಗಿರೋ ಕಬ್ಬು. ಊರ್ ತುಂಬಾ ಬುದ್ಧಿವಂತ ಜನರು. ಶಿರಸಿ ಮೇನ್ ಬಸ್ ಸ್ಟಾಪ್ ಇಂದ ಎಡವಿ 5 ಕಿಲೋಮೀಟರ್ ಲಾಂಗ್ ಜಂಪ್ ಮಾಡಿದ್ರೆ ಸಿಗೋ ಸುಂದರ ಹೈ ಎನರ್ಜಿ ಇರೋ ಊರೇ ಎಡಳ್ಳಿ. ಆ ಎಡಳ್ಳಿಲಿ ಇವತ್ತು ನಾನ್ ಬಂದಿದ್ದೀನಿ. ಪ್ರತಿನಿತ್ಯ ಕೆಲವರು ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದಾಗ ನೋಡೋದು ಇವ್ರನ್ನೇ. ಯಾರಿವ್ರು? ಇವರು ಅಂದ್ರೆ ನಮ್ಮನೆ ಮಹಾಲಕ್ಷ್ಮಿಯರನ್ನ ರೀ. ಅಂಥ ಒಂದು ಮಹಾಲಕ್ಷ್ಮಿ ಮನೆಗೆ ನಾನು ಇವತ್ತು ಬಂದಿದ್ದೀನಿ. ಅವ್ರ ಹೆಸರೇನು, ಅವ್ರ ಮನೆ ಹೇಗಿದೆ, ಅವ್ರ ಮನೆಯವ್ರು ಹೇಗಿದ್ದಾರೆ ಎಲ್ಲವನ್ನು ನೋಡೋಣ, ಅವರನ್ನ ಚೆನ್ನಾಗಿ ಮಾತಾಡ್ಸೋಣ. ರೆಡಿ ಇದ್ದೀರಾ ನೀವು? ಮತ್ತೆ ಆಗ್ತಾಡ? ಬನ್ನಿ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಶಿರಸಿಯ ದಟ್ಟ ಕಾಡಿನ ಮಧ್ಯೆ ಪುಟ್ಟ ಊರು ಎಡಳ್ಳಿ. ಆ ಊರಲ್ಲಿ ಪುಟ್ಟ ಗುಂಡು, ಗೂಡಿಗೆ ಒಡತಿ ಪ್ರಭಾ. ಅಪ್ಪಟ ಕನ್ನಡದ ಹೆಣ್ಣು, ಗಂಡ, ಮನೆ, ಮಕ್ಕಳು, ಅತ್ತೆ ಮಾವ, ಇಷ್ಟೇ ಇವರ ಜೀವನ. ದಿನಕರನ ಕೂಗಿಗೂ ಮುಂಚೆ ಇವರ ದಿನಚರಿ ಶುರುವಾಗಿರುತ್ತೆ. ತೋಟದ ಕೆಲಸ, ಮನೆ ಕೆಲಸ, ಪ್ರೀತಿಯ ಆಕಳ ಸೇವೆ, ಇಷ್ಟರಲ್ಲೇ ಇವರ ದಿನಚರಿ ಮುಗಿಯತ್ತೆ. ದಿನ ರಾತ್ರಿ ಅನ್ನದೇ ದುಡಿಯೋ ಇವರ ಹೆಂಡತನಕ್ಕೆ ಈಗ ಸಂಭ್ರಮದ ಗಳಿಗೆ. ಇವರೇ ಇವತ್ತಿನ ಮನೆ ಮಹಾಲಕ್ಷ್ಮಿ. ಮುದಲಿಜಿ ಕನ್ನಡ ವಾಹಿನಿಯ ಜನಪ್ರಿಯ ವಾಹಿನಿಯ ಮನೆ ಮನೆ ಮಹಾಲಕ್ಷ್ಮಿ ಕಾರ್ಯಕ್ರಮದವರ ಎದುರುಗೊಳ್ಳುವ ಬಾಸಕಿ. ಆ್ಯಕ್ಚುಲಿ ನಾನು ಪ್ರತಿ ಮನೆಗೂ ಹೋದಾಗ ಆರತಿ ಮಾಡಿ ಮನೆಗೆ ಬರ್ಮಾಡ್ಕೊಳ್ತೀರಿ. ನಿಜಕ್ಕೂ ಇದಕ್ಕಿಂತ ಅದೃಷ್ಟ ನನಗೆ ಬೇರೊಂದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.
ವಿಶಾಲವಾಗಿದೆ. ಸೋಫಾ ಗಿಫಾ ಎಲ್ಲ ಜಾಸ್ತಿ ಇಟ್ಟಿಲ್ಲ ಅಲ್ಲ? ನೆಲದ ಮೇಲೆ ಕೂರ್ತೀರೇನೋ. ನಮಸ್ತೆ ಸರ್, ಹೇಗಿದ್ದೀರಿ? ಆರಾಮಿದ್ದೀರಿ? ಮೇಡಮ್ ಹೇಳ್ದಂಗೆ ಕೇಳ್ಕೊಂಡು ಖುಷಿಯಾಗಿದ್ದೀರಿ? ಎಸ್ ಮೇಡಮ್ ಅಂದ್ಬಿಟ್ರೆ ಖುಷಿಯಾಗಿರ್ತೀರಿ ಅಲ್ವಾ? ಸೋ ಸ್ವೀಟ್. ಇದು ಊಟದ ಹಾಲು. ಓ, ಇಲ್ಲಿ ಎಷ್ಟು ಜನ ಆರಾಮಾಗಿ ಊಟದ ಎಲೆ ಹಾಕ್ಬಿಟ್ಟು ಊಟ ಮಾಡ್ಬೋದಲ್ವಾ? ವಿಶೇಷ ಆದಾಗ ಇಲ್ಲೇ ನಮ್ದು ಎಲೆ ಹಾಕ್ಬಿಟ್ಟು ಇಲ್ಲೇ ಅಲ್ಲ? ಚೆನ್ನಾಗಿದೆ ಜಾಗ. ಈ ಛತ್ರದಲ್ಲೆಲ್ಲ ಇರುತ್ತಲ್ಲ ಆ ತರ ಉದ್ದದ ಹಾಲು, ಆ ತರ. ಇದು ಅಡುಗೆ ಮನೆ. ನಿಮ್ಮ ಮನೆ ಏನು ಚಿನ್ನಿ? ಅಡುಗೆ ಮನೆನೇ ಇಷ್ಟು ದೊಡ್ಡದಿದೆ. ಇಲ್ಲೂ ಕೂತ್ಕೊಂಡು ಊಟ ಮಾಡ್ಬೋದು, ಅಲ್ಲೂ ಮಾಡ್ಬೋದು ಅಲ್ವಾ? ನಿಮ್ಗೆ ಹೆಚ್ಚಕ್ಕೆ ಅಥವಾ ದೊಡ್ಡ ಅಡುಗೆ ಏನಾದರೂ ವಿಶೇಷವಾದ ಹಬ್ಬ ಎಲ್ಲ ಇದ್ರೆ ಅಲ್ಲೇ ಕೆಳಗಡೆ ಮಾಡ್ತೀವಿ. ಅಲ್ಲೇ ಮತ್ತೆ ಜಾಗ ಅಲ್ಲೂ ಜಾಗ ಇದೆಯಾ? ವೆರಿ ಗುಡ್. ಯಾರಿದು ಆರ್ಕಿಟೆಕ್ಟ್? ಅವರೇ ಗಂಡ ಅಂತ ವಿಚಾರ ಮಾಡಿದ್ದಾರೆ. ಸೊ ಮದ್ವೆ ಆದ್ಮೇಲೆ ಕಟ್ಸಿದ್ದ ಇದನ್ನ? ಹೌದಾ, ವೆರಿ ಗುಡ್. ಈ ತರ ಬೇಕು ಅಂತ ಜಾಸ್ತಿ ಐಡಿಯಾಸ್ ಕೊಟ್ಟಿದ್ಯಾರು? ನಾವು ಯಜಮಾನ್ರೆ ಕುತ್ಕೊಂಡು ಮಾಡಿದ್ದೆ. ಹೌದಾ? ಏಯ್ ಸೂಪರ್ ಅಪ್ಪ. ಇಲ್ಲಿಂದ ನನಗೆ ಒಂದು ಐಟಮ್ ಕಾಣಿಸ್ತು. ಇದು ನನ್ನ ಫೇವ್ರೆಟ್ ಐಟಮ್. ಅಮ್ಮ, ಅಪ್ಪಿ ಮಿಡಿ ಉಪ್ಪಿನಕಾಯಿ ತಾನೇ ಇದು? ಹಾ, ಇದು ಯಾರಿಗಾದ್ರೂ ಇದ್ರ ಟೇಸ್ಟ್ ಏನು ಅಂತ ಗೊತ್ತಿಲ್ಲ ಅಂದ್ರೆ ದಯಮಾಡಿ ಟೇಸ್ಟ್ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ. ತಗೊಳ್ಳ? ಥ್ಯಾಂಕ್ ಯು ಸೋ ಮಚ್. ಕೈ ಹಾಕಿದ್ರೆ ಏನಾದರೂ ಅನ್ಕೋತಾರ ಅಂತ ಯೋಚನೆ ಮಾಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ವಾ, ಯಾರಿಗೆ ಅವ್ರಿಗೆಲ್ಲ ಕೊಟ್ಟು ಖಾಲಿ ಮಾಡಿಬಿಡಿ, ನಮ್ಗೆ ಬೇಕು. ಏನು ಸಖತ್ತಾಗಿದೆ ಅಂದರೆ ತಿಂದವ್ರಿಗೆ ಗೊತ್ತಿದ್ರು ರುಚಿ ಏನು ಅಂತ. ಈಗ ಮಾತಾಡೋಕೆ ಬರ್ತಾ ಇಲ್ಲ ನನಗೆ. ಅತ್ತೆ ಮಗ ಇದು ತೊಗೊಂಡೋಗಿಪ್ಪ. ಏಯ್, ಇದು ಸರಿ ಇಲ್ಲ. ಮನೆ ಮಹಾಲಕ್ಷ್ಮಿ ತುಂಬ ಸಾಫ್ಟ್ ಅನ್ಕೊಂಡಿದ್ದೆ ಇದು. ಅತ್ತೆ ತೊಗೊಂಡೋಗ್ಲ ಅತ್ತೆ ಇದನ್ನ. ಸೊಸೆ ಹೇಳಿದ್ಮೇಲೆ ಅತ್ತೆ ಎಲ್ಲಿ ಹೋಗ್ತಾರೆ? ಮನೆ ಪರಿಚಯ ಆಯಿತು, ಸೂಪರ್ ಆಗಿದೆ ಮನೆ. ಅದ್ರ ಜೊತೆಗೆ ಸೂಪರ್ ಆಗಿರೋ ಒಂದು ಅಪ್ಪಿ ಬಿಡಿ ಉಪ್ಪಿನಕಾಯಿ ಕೂಡ ಕೊಟ್ರಿ, ಅದು ಸೂಪರ್ ಡೂಪರ್ ಆಗಿತ್ತು. ಈಗ ಈ ಮುದ್ದಾದ ಫ್ಯಾಮಿಲಿ ಬಗ್ಗೆ ನನಗೊಂದು ಪರಿಚಯ ಮಾಡಿಕೊಡ್ತೀರಾ? ಇವ್ರು ನಮ್ಮ ಮಾವ. ನಮಸ್ತೆ ಮ್ಯಾಮ್. ಅತ್ತೆ. ನಮಸ್ತೆ ಮಾ. ಇವರು ಮತ್ತೊಂದು ಮಾವ. ಮತ್ತೊಂದು ಮಾವ ಅಂದ್ರೆ ಹೆಂಗೆ? ದೊಡ್ಡ ಮಾವ. ದೊಡ್ಡ ಮಾವ, ಅವ್ರ ಅಣ್ಣ. ಇವರ ಅಣ್ಣ. ನಮಸ್ತೆ. ಹಾ, ಇವರ ಹೆಂಡತಿ ಅತ್ತೆ. ನಮಸ್ತೆ ಮಾ. ದೊಡ್ಡ ಅತ್ತೆ. ಓಕೆ. ಹಾ, ಇವರ ಮಕ್ಕಳು ಇವರಿಬ್ರು. ನಮಸ್ತೆ ಮಾ. ನಮಸ್ತೆ. ಇವರು ಆದಿತ್ಯ ಅಂತ, ಉಮಾ ಅವರ ಮಗ. ಉಮಾ ಅವ್ರ ಮಗ. ಇವರು ನನ್ನ ಮಗ. ಹಾಯ್ ಹೀರೋ. ಇವನು ನಿಮ್ಮ ಮಗ? ಹೌದು, ಇವನ್ ದೊಡ್ಡ ಮಗ. ನಿಮ್ಗೆ 11ನೇ ವರ್ಷಕ್ಕೆ ಮದುವೆ? ಇಲ್ಲ, 19 ವರ್ಷ ಆಗಿದೆ ನನಗೆ. 19. ಇವರು ನನ್ನ ಅತ್ತಿಗೆ. ನಮಸ್ತೆ. ಹಾಯ್. ಇವರು ಯಜಮಾನ್ರು. ಅವ್ ಕೊನೆಗೆ ಈಗ ಮ್ಯಾಟ್ರಿಕ್ ಬಂದ್ರು. ಇವರು ಯಜಮಾನ್ರು. ಯಜಮಾನ್ರ ಹೆಸರು ಆನಂದ್ ಅಂತ. ರೀ ಅಂತ ಏನಾದ್ರು ಕರಿತೀರಾ ಪ್ರೀತಿ? ಇಲ್ಲ, ಡೈರೆಕ್ಟ್ ಆನಂದ್. ಇಲ್ಲ ಇಲ್ಲ. ಮತ್ತೆ ಸುಮ್ಮನೆ ಬಹುವಚನ ಕೊಡೋದು, ಹೋಗಿ ಬನ್ನಿ. ಹೆಸರೇ ಕರೆಯೋದಿಲ್ಲ. ಈಗ ಅವ್ರು ಅಲ್ಲೆಲ್ಲ ಇರ್ತಾರೆ, ಕರಿಬೇಕು ಅಂದ್ರೆ ಅವಾಗ ಪ್ರೀತಿಯಿಂದ ಹೆಂಗೆಂಗೋ ಕರಿಯೋದು ನೋಡಿದ್ದೆ, ಆದ್ರೆ ಮೊದಲನೇ ಬಾರಿ ನಾನು ನೋಡಿರೋದು. ಸೂಪರ್ ಇದು. ಇವರು ಅತ್ತೆ. ಅತ್ತೆ ಅಂದ್ರೆ ಇವರ ಅಕ್ಕ. ಓ, ಇವ್ರ ಅಕ್ಕನಾ? ಓಕೆ. ನಮಸ್ತೆ ಮಾ. ಅವರು ತಂಗಿ. ಯಾರ ತಂಗಿ? ನನ್ನ ತಂಗಿ. ನಿಮ್ಮ ತಂಗಿ ಹೆಸರು? ಪ್ರತಿಭಾ. ನಮಸ್ತೆ ಪ್ರತಿಭಾ ಅವರೇ. ಪ್ರಭಾ ಅವರೇ, ಈಗ ನಿಮ್ದು ಹೇಳ್ಬೇಕು ಅಂದ್ರೆ ಒಂದು ದೊಡ್ಡ ಕುಟುಂಬನೇ ಅಲ್ವಾ? ಸೊ ನಿಮ್ಮ ದಿನಚರಿ ಹೇಗಿರುತ್ತೆ? ಬೆಳಗ್ಗೆ 6 ಗಂಟೆ ಇಡೋದು. 6 ಗಂಟೆ. ಓಕೆ. 6 ಗಂಟೆ ಎದ್ದು ಅಂದ್ರೆ ಎಲ್ಲ ಕಡೆ ಗುಡಿಸಿ ಬರ್ಸಿ ಮಾಡಿ ತಿಂಡಿ ಮಾಡೋದು. ಸೊ ತಿಂಡಿ ಏನ್ ಮಾಡ್ತೀರಿ ಸ್ಪೆಷಲ್ ಆಗಿ? ನಮ್ಮ ಕಡೆ ದೋಸೆನೆ, ಮತ್ತೇನು ಮಾಡೋದಿಲ್ಲ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ ಇದು. ಪ್ರತಿದಿನ ದೋಸೆನೆ ಮಾಡ್ತೇವೆ. ಅವನು PUC ಹುಡುಗ ತಿಂತಾನ ದೋಸೆ ಮಾಡಿದ್ರೆ? ವೆರೈಟಿ ವೆರೈಟಿ ಬಾಜಿ ಮಾಡ್ಬಿಟ್ರೆ ಆಯ್ತು ಅವ್ರಿಗೆ. ದೋಸೆ ಇಡಿಲ್ಲ. ದೋಸೆ ಅದೇ ಇದ್ರು ಪರವಾಗಿಲ್ಲ, ವೆರೈಟಿ ಆಗಿರೋ ಚಟ್ನಿ ಪಲ್ಯ ಇದ್ಬಿಟ್ರೆ ಸಾಕು. ಸೊ ಟಿಫಿನ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ? ಹೊಲಿತೀರಾ? ಏನ್ ಹೊಲಿತೀರಿ ಅಂದ್ರೆ? ಬ್ಲೌಸು, ಚುಡಿ. ನನ್ನ ಬಟ್ಟೆ ನಾನು ಹೊಲ್ಕೊಳ್ತೇನೆ ಅಷ್ಟೇ. ಇವರು ಫಸ್ಟು ಅಂದ್ರು, ಆಮೇಲೆ ಇವಳೆಲ್ಲಿ ಫಸ್ಟ್ ಆರ್ಡರ್ ಕೊಟ್ಬಿಡ್ತಾಳು ಅಂತ ನನ್ನ ಬಟ್ಟೆ ನಾನು ಹೊಲ್ಕೋತೀನಿ. ಸೊ ಅತ್ತೆ ಮಾವ ಹೇಗೆ ನೋಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ? ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಸೊ ಅತ್ತೆ ಬಗ್ಗೆ ನಿಮಗೆ ಇವರಲ್ಲಿ ಇದೊಂದು ತುಂಬಾ ಒಳ್ಳೆ ಗುಣ ಅಂತ ಅನ್ಸೋದಾದ್ರೆ ಯಾವುದು? ನನಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಎಲ್ಲರೂ. ನಾನು ಯಾವ ಡ್ರೆಸ್ ಹಾಕೊಂಡ್ರು ನಮ್ಮನೇಲಿ ಏನೂ ಹೇಳೋದಿಲ್ಲ. ಹೌದಾ? ನಿಮ್ಮ ಅತ್ತೆಯಲ್ಲಿ ನಿಮ್ಮ ತಾಯಿ ಗುಣನ ಏನಾದರೂ ಕಂಡಿದ್ದೀರಾ? ಯಾವ್ದದು? ನಾನು ಏನಾದ್ರು ಆರೋಗ್ಯದಲ್ಲಿ ಸ್ವಲ್ಪ ಆರಾಮಿಲ್ಲ, ಏನಾದರೂ ಮಲಗಿದೆ ಅಂದ್ರೆ ಅವರೇ ಮಾಡೋದೇ ಎಷ್ಟದು. ನೀನು ಮತ್ತೆ ಎದ್ಕೊಳ್ಬೇಡ ಅಂತಾನೆ ಹೇಳ್ತಾರೆ ಅವರು. ನಿಮ್ಮ ತಂದೆ ತಾಯಿ ಯಾವ ಊರಲ್ಲಿರೋದು? ಇಲ್ಲೇ ಕುಳುವೆ ಹತ್ರನಾ? ಹಾಂ,
8-10 ಕಿಲೋಮೀಟರ್. ಮತ್ತೆ ಕರಿಬೇಕಿತ್ತು ತಾನೆ? ಇಲ್ಲ, ತಂದೆ ಇದ್ದಾರೆ, ತಾಯಿ ಇಲ್ಲ. ಮಾವ ಹೆಂಗೆ ಸೈಲೆಂಟಾ? ಮಾವ ಅವ್ರಾಯ್ತು, ಅವ್ರ ಕೆಲಸ ಆಯ್ತು ಅವರು ಅಷ್ಟೇ. ಅತ್ತೆನೂ ಹಂಗೆ ಇದ್ದಾರೆ, ಮಾವನೂ ಹಂಗೆ ಇದ್ದಾರೆ ಅಲ್ವಾ ಮಾವ? ಮಾತೇ ಆಡಲ್ವಾ ಮಾವ? ಮಾತಾಡ್ತೀವಿ, ಮಾತಾಡಂಗಿಲ್ಲ ಅಂತಿಲ್ಲ, ಆದ್ರೂ ನಾವು ಅವ್ರು ಏನು ಮಾಡಿದ್ರು ಏನು ಹೇಳಲಿಕ್ಕೆ ಹೋಗಂಗಿಲ್ಲ. ಹೆಂಗ ಅನ್ಸುತ್ತೆ ಸೊಸೆ ಫಸ್ಟ್ ಟೈಮ್ ಮನೆಗೆ ಬಂದಾಗ ಮನೆಯೆಲ್ಲ ನೋಡ್ಕೊಂಡಿದ್ ರೀತಿ, ಮನೆಯವ್ರನ್ನ ನೋಡ್ಕೊಂಡಿದ್ ರೀತಿ ಏನ್ ಅನ್ನಿಸ್ತದೆ? ಖುಷಿ ಆಗ್ತದೆ. ಖುಷಿ ಆಗ್ತದೆ. ಇನ್ನೊಂದು ವಿಷಯ ಹೇಳ್ಬೇಕು ಮೇಡಮ್, ಇವರಿಬ್ರು ತವ್ರ ಮನೇಲಿ ಅಕ್ಕ ತಂಗಿ. ಓಕೆ. ಅವ್ರ ತಮ್ಮನ್ ಮಗಳು ನಾನು. ಹೌದಾ? ಆಕ್ಚುಲಿ ಸಂಬಂಧದಲ್ಲಿ ತಂದ್ಕೊಳ್ಳೋದಕ್ಕೆ ಒಂದೊಂದ್ಸಲ 10 ಸಲ ಯೋಚನೆ ಮಾಡ್ತಾರಲ್ವಾ? ಅಂಥದ್ರಲ್ಲಿ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಫಸ್ಟ್ ಟೈಮ್ ಕೇಳಿದ ತಕ್ಷಣ ಓಕೆ ಇಲ್ಲ, ಅಂತ ಓಕೆ ಅಂತಾನೆ. ಓಕೆ ಅಂತ ಹೇಳಿದ್ರೆ ಅಮ್ಮಂಗೆ ಖುಷಿ ಇತ್ತಾ? ಹೌದು. ಇವಾಗ ತಾಯಿ ಇಲ್ಲ, ತಾಯಿ ಸ್ಥಾನನ ಬೇರೆ ಯಾರಾದ್ರೂ ತುಂಬಬೇಕು ಅಂದರೆ ಅದು ತುಂಬಾ ಕಷ್ಟವಾದ ಕೆಲಸ. ಸೊ ತಾಯಿ ಇಲ್ಲ ಅಂತ ಆದಾಗ ನಿಮ್ಮ ಅತ್ತೆ ನಿಮ್ಮನ್ನ ಯಾವ ರೀತಿಲಿ ಸಪೋರ್ಟ್ ಮಾಡೋದು? ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅಮ್ಮಂಗೂ ಖುಷಿ ಇದೆ, ಮಾವಂಗೂ ಖುಷಿ ಇದೆ ನೀವು ಮನೆಗೆ ಸೊಸೆಯಾಗಿ ಬಂದಿದ್ದು. ಯಜಮಾನ್ರಿಗೆ ಹೇಗೆ ಅನ್ನಿಸ್ತು? ಚಿಕ್ಕ ವಯಸ್ಸಿಂದ ನೋಡಿರ್ತೀರಿ. ನೋಡಿದ್ದೆ, ಹಾ. 18-19 ನಲ್ಲಿ ಮದುವೆ ವಯಸ್ಸು ಬರ್ತಾ ಇದೆ ಅವಾಗ ನೋಡಿದ್ದು. ಅಲ್ಲಿ ನೋಡಿದ ಮೇಲೆ ನನ್ನ ಮನಸ್ಸಿನಲ್ಲಿತ್ತು. ಅದು ಸೊ ಅವ್ರ ಮನ್ಸಲ್ಲಿತ್ತು, ಅದನ್ನ ತಗೊಂಡೋಗಿ ನಿಮ್ಮ ಮಾವ ಇಲ್ಲ, ನಾನೇನು ಹೇಳಲಿಲ್ಲ. ನೀವು ದೇವ್ರನ್ನ ಬೇಡ್ಕೊಂತ ಇದ್ರಿ, ದೇವ್ರೇ ಇದೆ. ಹಂಗೆ 1-1.5 ತಿಂಗಳ ಬಿಟ್ಟು ಅವ್ರ ತಂದೆನೇ ಜಾತಕ, ನಮ್ಮಲ್ಲಿ ಜಾತಕದ ವ್ಯವಹಾರ ತಗೊಂಡು ಬಂದ್ರು. ಆಯ್ತು, ಜಾತಕ ಓಕೆ, ಇದು ಮದುವೆ ಫಿಕ್ಸ್ ಅಂದಾಗ ಎಷ್ಟು ಖುಷಿ ಆಯ್ತು ಸರ್ ನಿಮಗೆ? ಖುಷಿ ಅಂತ ನಾನು ಅನ್ಕೊಟ್ಟಿದ್ದಾಯ್ತಲ್ಲ, ಹಾಗಾಗಿ ಬಹಳ ಒಂದ್ ಖುಷಿ. ಸ್ಟೆಪ್ ಹಾಕಿರ್ತೀರಿ ಎಲ್ಲ ರೂಮಲ್ಲಿ ಒಬ್ಬರೇ ಹೋಗಿ. ಸೊ ನಿಮ್ಮಿಬ್ರು ಸಂಬಂಧ ಹೇಗಿತ್ತು ಚಿಕ್ಕ ವಯಸ್ಸು? ಇಲ್ಲ, ನಮ್ಮಿಬ್ರ ಸಂಬಂಧ ಅಂದ್ರೆ ಅಷ್ಟೇ, ಬಂದಾಗ ಮಾತಾಡ್ಸೋದು, ಹಾಯ್ ಬಾಯ್. ನಿಮ್ಗೆ ಹೆಂಗಿದ್ರು ಗೊತ್ತಿತ್ತು 18 ಆದ್ಮೇಲೆ ಈ ಉಳನೆ ಮದ್ವೆ ಆಗೋದು? ಅವಾಗ ಗೊತ್ತಿರ್ಲಿಲ್ಲ, ಇವಾಗ 18 ಆದ್ಮೇಲೆ ನೋಡಿದ್ಮೇಲೆ ಅದು ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ ಹಿಂಗ್ ಬಂದ್ರು ಮೆಹೂನ್ ಆ ಥರ, ಅವಾಗ ಇವರು ಶಾರುಖ್ ಖಾನ್ ಆಗ್ಬಿಟ್ರು ಅಲ್ವಾ? ಆವಾಗಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ ಸೊಸೆನೇ ಜೋರು ಮಾತಾಡ್ತಿದ್ದಾರೆ, ಜೋಶಲ್ಲಿದ್ದಾರೆ. ಆದರೆ ಅತ್ತೆ ಯಾಕೋ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಆಟಕ್ಕೆ ಉಂಟು ಅದ್ರ ಲೆಕ್ಕಕ್ಕಿಲ್ಲ ಅಂತ. ಅಮ್ಮ ಇವಾಗ ಆಟನೂ ಉಂಟು, ನೀವು ಲೆಕ್ಕಕ್ಕೂ ಉಂಟು. ಯಾಕಂದರೆ ಇವಾಗ ನಾನು ಫಸ್ಟ್ ಟಾಸ್ಕನ್ನ ಕೊಡ್ತಾ ಇದ್ದೀನಿ. ಆ ಫಸ್ಟ್ ಟಾಸ್ಕನ್ನ ನಿಭಾಯಿಸೋರು ಯಾರು? ನಮ್ಮ ಪ್ರೀತಿಯ ಅತ್ತೆ ಅವರು. ಇದರಲ್ಲಿ ಜಾಸ್ತಿ ಏನು ಕಷ್ಟದ ಕೆಲಸ ಇಲ್ಲ, ತುಂಬ ಈಸಿ. ಆಗ್ಬೋದಾ? ರೆಡಿ ಇದ್ದೀರಾ? ಹೋಗೋಣ. ಸೀತತ್ತೆ, ಈ ಶೋಕೇಸ್ ಮುಂದೆ ಇವತ್ತು ನಿಮ್ಮ ಟ್ಯಾಲೆಂಟ್ನ ಶೋಕೇಸ್ ಮಾಡಬೇಕು. ಈಗ ಒಂದು ಎಷ್ಟು ವರ್ಷದಿಂದ ಈ ಮನೇಲಿದ್ದೀರಮ್ಮ ನೀವು? 9 ವರ್ಷ. 9 ವರ್ಷದಿಂದ ಈ ಮನೇಲಿದ್ದೀರಿ ಅಲ್ವಾ? ಸೊ ಎಲ್ಲೆಲ್ಲಿ ಏನೇನು ಇರುತ್ತೆ ಅನ್ನೋದು ನಿಮಗೆ ಗ್ಯಾರಂಟಿ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ? ಅವ್ರು ಫಸ್ಟೇ ನಕ್ಬಿಟ್ರೆ ನಂಗೆ ಗೊತ್ತಿಲ್ಲಮ್ಮ ಅಂತ, ಬಟ್ ಗೊತ್ತಿರುತ್ತೆ ಅಲ್ವಾ? ಸೊ ಇದರಲ್ಲಿ ಏನು ಮಾಡ್ತೀನಿ ಅಂದರೆ ನಾನು 30 ಸೆಕೆಂಡ್ ಟೈಮ್ ಕೊಡ್ತೀನಿ ನಿಮಗೆ, ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತಾ? ನೋಡ್ಕೊಂಡ್ರಾ? ಈಗ ನಾನು ಸ್ವಲ್ಪ ಬದಲಾವಣೆಗಳನ್ನ ಮಾಡ್ತೀನಿ, ಆಮೇಲೆ ಹೇಳ್ತೀನಿ ಎಷ್ಟು ಮಾಡಿದೆ ನೀವು ಎಷ್ಟು ಕಂಡು ಹಿಡಿಬೇಕು ಅಂತ. ಓಕೆನಾ? ನೀವು ಒಂದೇ 1 ನಿಮಿಷ ಆ ಕಡೆ ಇರಿ, ಆಯ್ತಾ? ಓಕೆ, ಅವ್ರು ಆ ಕಡೆ ಹೋದ್ರು. ಈಗ ನೀವು ಚೀಟಿಂಗ್ ಮಾಡಲ್ಲ ಅಂದ್ರೆ ಮಾತ್ರ ನಾನು ನಿಮ್ ಮುಂದೆ ಚೇಂಜ್ ಮಾಡ್ತೀನಿ. ಇಲ್ಲ ಮಾಡಲ್ಲ. ನಿಮ್ಮೆಲ್ಲರ ಮೇಲೂ ನಂಬಿಕೆ ಇದೆ, ಆದರೆ ಇಲ್ಲಿ ನಿಂತಿದೆಯಲ್ಲ ಮಹಾಲಕ್ಷ್ಮಿ, ಇವ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಬಂದಾಗಿಂದ ಗಮನಿಸ್ಬಿಟ್ಟೆ ನಾನು, ಆದರೆ ನಂಬಿಕೆ ಇಟ್ಟು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಓಕೆನಾ? ಇದನ್ನ ತೆಗೆದು ನೀನು ಹಾಕೊಂಡಿರೋ ಸ್ಟೈಲಾಗೆ. ಓಕೆನಾ? ಹಾಂ ಅಮ್ಮ, ರೆಡಿ ಇದೆ ನನ್ನ ಸೆಟಪ್ಪು, ನೀವು ಬರ್ಬೋದು. ಅಮ್ಮ ನೋಡಿ, ಈಗ ದೊಡ್ಡವ್ರು ಹೇಳ್ತಾರೆ ಬದಲಾವಣೆ ಅನ್ನೋದು ಜಗದ ನಿಯಮ ಅಂತ. ನಾನು ಅದನ್ನೇ ನೆಚ್ಕೊಂಡ್ಬಿಟ್ಟು ಇಲ್ಲಿ ಸುಮಾರು ಒಂದು 5 ಬದಲಾವಣೆ ಮಾಡಿದೆ ನಾನು, ಆಯ್ತಾ? ಈಗ ಆ 5 ಬದಲಾವಣೆಗಳಲ್ಲಿ ನೀವು ನಾನು ಮಾಡಿದ 3 ಬದಲಾವಣೆ ಯಾವುದು ಅಂತ ಹೇಳಿದ್ರೆ ಸಾಕು. ಅದನ್ನ ನೀವು 2 ನಿಮಿಷದ ಒಳಗಡೆ ಮಾಡಬೇಕು, ಆಯ್ತಾ? ಓಕೆನಾ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಈಗ 1 ನಿಮಿಷ ಮುಗ್ದಿದೆ. ಆರಾಮಾಗಿ ನೆನ್ಪಾಡ್ಕೊಳ್ಳಿ, ಯಾವ ಟೆನ್ಷನ್ ಇಲ್ಲ.
ಅಮ್ಮ ಇವ್ರೆಲ್ರೂ ಒಂದ್ಸಲ ನೋಡಿ ನೋಡಿ ಒಂದ್ಸರಿಯ ಮೊಮ್ಮಗಳನ್ನ ನೋಡು ನೋಡು. ಹಾ, ಖುಷಿ ಆಯ್ತಾ? ಎಲ್ಲಿತ್ತದು? ಕೊನೆಯ 20 ಸೆಕೆಂಡ್ ಅಮ್ಮ. 10, 9, 8, 7, 6, 5, 4, 3, 2, 1 ಸ್ಟಾಪ್. ಗೊತ್ತಾಗ್ಲಿಲ್ವಾ ಅಮ್ಮ ನಿಮಗೆ? ಹಾಂ, ಆ್ಯಕ್ಚುಲಿ ಈಗ ನೀವು ನನ್ನ ಪ್ರಕಾರ ಎಷ್ಟು ಕರೆಕ್ಟಾಗಿ ಜೋಡಿಸಿದ್ರಿ ಅಂತ ಹೇಳ್ತೀನಿ ನಾನು, ಆಯ್ತಾ? ನನಗನ್ಸಿದ್ದು ಇದನ್ನ ಎತ್ತ ಮೇಲಿಟ್ರು, ಬಟ್ ನಾನು ಇದೆರಡನ್ನ ಇಲ್ಲೇ ಇಂಟರ್ಚೇಂಜ್ ಮಾಡಿದ್ದೆ. ನಾನು ಕೊನೆಗೆ ಈ ಹ್ಯಾಟ್ ತಂದು ಇಲ್ಲಿಟ್ರು, ಇಲ್ಲಿತ್ತು ಈ ಹ್ಯಾಟ್ ಇಲ್ಲೆಲ್ಲೋ ಇತ್ತು. ಆಮೇಲೆ ನಾನೇನ್ ಮಾಡಿದೆ, ಈ ಬೊಂಬೆ ಅಲ್ಲಿತ್ತು, ಅಲ್ಲಿಂದ ತೆಗೆದ ಈ ಬೊಂಬೆನ ಇಲ್ಲಿಟ್ಟೆ. ಕೊನೆಗೆ ಏನ್ ಮಾಡಿದೆ, ಈ ಹಾರ್ಟ್ನ ಕೆಳಗಡೆಯಿಂದ ಮೇಲ್ಗಡೆ ಹಿಂಗೆ ಶಿಫ್ಟ್ ಮಾಡಿದ್ದೆ. ಇಷ್ಟು ಮಾಡಿದ್ದೆ ಅಲ್ವಾ? ಆಕ್ಚುಲಿ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಅಮ್ಮ ನಾವು ಯಾವ್ದು ಚೇಂಜ್ ಮಾಡಿದ್ವಿ ಅನ್ನೋದನ್ನ ಕಂಡು ಹಿಡಿದ್ರು, ಆದ್ರೆ ಎಲ್ಲೆಲ್ಲಿ ಚೇಂಜ್ ಮಾಡಿದ್ವಿ ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ ಅಲ್ವಾ? ಅಮ್ಮ ಒಂದು ವಿಷಯ ಹೇಳ, ನಿಮ್ಮ ವಯಸ್ಸಿಗೆ ನಮಗೆ ನಾವೆಲ್ಲಿದ್ದೀವಿ ಅಂತ ಗೊತ್ತಿದ್ರೆ ಸಾಕಮ್ಮ. ಬಟ್ ಸೂಪರ್ ಆಗಿ ಆಟ ಆಡಿದ್ರಿ. ಹೈಫೈ ಕೊಡಿ, ಒಂದು ಸಕ್ಕದಾಗಿ ಆಟ ಆಡಿದ್ರಿ. ಒಂದು ಜೋರ ಚಪ್ಪಾಳೆ ಅಮ್ಮ. ನಿಮ್ ಎನರ್ಜಿ ಇನ್ನಷ್ಟು ಜಾಸ್ತಿ ಆಗ್ಲಿ, ನಿಮ್ ಮೆಮರಿ ಇನ್ನಷ್ಟು ಜಾಸ್ತಿ ಆಗ್ಲಿ ಅಂತ ಅಮೃತ್ ನೋನಿ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮ್ಗೆ. ತುಂಬಾನೇ ಬ್ಯೂಟಿಫುಲ್ ಆಗಿ ಆಡಿದ್ರಿ ಅಮ್ಮ. ಸೊ ಅಮೃತ್ ನೋನಿ ಅವ್ರ ಕಡೆಯಿಂದ ಈ ಗಿಫ್ಟ್ ನಿಮ್ಗೆ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಏನ್ ಹಿಂಗ್ ಕೂತ್ಕೊಂಡ್ಬಿಟ್ಟಿದಾರಲ್ಲ, ಏನ್ ಸಮಾಚಾರ ಅಂತ ಯೋಚನೆ ಮಾಡ್ತಿದ್ದೀರಾ? ಕೈಯಲ್ಲಿ ಕೋಲ್ಗಿಲೆಲ್ಲ ಇಟ್ಕೊಂಡಿದ್ದಾರೆ, ಹೊಡಿತಾರ ಸುಷ್ಮಂಗೆ ಇವಾಗ ಅಂತ ನೋಡ್ತಾ ಇದ್ದೀರಾ? ಇಲ್ಲ ಇಲ್ಲ, ಆತರ ಏನು ಅಪಾರ್ಥ ಮಾಡ್ಕೋಬೇಡಿ. ಇವಾಗ ಈ ಗೇಮ್ ಸೆಟಪ್ ನಮ್ಮ ಅತ್ತೆ ಮಕ್ಕಳು ಮಾಡಿದ್ದಾರೆ. ಗೇಮ್ ಏನು ಅಂತ ಹೇಳ್ಬಿಡ್ತೀನಿ ನಾನು. ಆಲ್ರೆಡಿ ಗೆಸ್ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಗೇಮ್ ತುಂಬಾ ಸಿಂಪಲ್. ಈ ಕಡೆ ಅಕ್ಕ, ಈ ಕಡೆ ತಂಗಿ ಕೂತಿದ್ದಾರೆ. ಇಲ್ಲಿ ಪ್ರಭಾ, ಇಲ್ಲಿ ಪ್ರತಿಭಾ ಅವರು ಕೂತಿದ್ದಾರೆ. ಈಗ ಇವರ ಪ್ರತಿಭೆನ ಅವರು ತೋರಿಸ್ಬೇಕು. ಏನಪ್ಪಾ ಅಂದ್ರೆ, ಮಜ್ಜಿಗೆನ ಕಡದು ಬೆಣ್ಣೆನ ಮಾಡಿ ಇಲ್ಲಿ ಕೂತಿರೋ 2 ಮುದ್ದಾದ ಕೃಷ್ಣಂದ್ರಿಗೆ ತಿನ್ನಿಸ್ಬೇಕು. ನಿಮ್ಗೆ ನಾನು ಟೈಮ್ ಇಂತಿಷ್ಟು ಅಂತ ಕೊಡೋದಿಲ್ಲ, ಯಾಕಂದ್ರೆ ಬೆಣ್ಣೆ ತೆಗೆಯೋದಕ್ಕೆ ಸುಮಾರು ಟೈಮ್ ಬೇಕಾಗ್ತದೆ. ಆದರೆ ಈ ಆಟದಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ, ಫಸ್ಟ್ ಬೆಣ್ಣೆನ ತೆಗೆದು ಈ ಕೃಷ್ಣನ್ಗೆ ತಿನ್ನಿಸಿದವ್ರೆ ವಿನ್ನರ್. ದೊಡ್ಡ ಕೃಷ್ಣಂಗಾದ್ರೂ ತಿನ್ಸ್ಬೋದು, ಚಿಕ್ಕ ಕೃಷ್ಣಂಗಾದ್ರೂ ತಿನ್ಸ್ಬೋದು. ಕೃಷ್ಣನ್ ಈ ಕಡೆ ಕೊಂಡ್ರಸಿ ಆಗಿದ್ರೆ ಅನ್ವಿತ್ ಇಲ್ಲಿ ಬಾ ಪುಟ್ಟ. ಈಗ ಗೇಮ್ ರೂಲ್ಸು ಇಷ್ಟೇ ಸಿಂಪಲ್, ನೋ ಚೀಟಿಂಗ್. ಓಕೆ, ರೆಡಿ ಇದ್ದೀರಾ? ನಿಮ್ಮ ಸಮಯ ಶುರು ಆಗ್ತಾ ಇದೆ. 3, 2, 1 ಸ್ಟಾರ್ಟ್. ಅತ್ತೆ ಹಾಡು ಹೇಳ್ತೀರಿ ನಮಗೋಸ್ಕರ ಒಂದು ಹಾಡು. ಸಪೋರ್ಟ್, ಅವ್ರಿಗೆ ಸಪೋರ್ಟ್ ಮಾಡಿ. ಏಯ್ ಸೂಪರ್ ಅತ್ತೆ, ಹೇಳತ್ತೆ, ನೀವ್ ಹೇಳತ್ತೆ. ದೇವಿ ಪೊರೆ ಜನನಿ ಭವಾನಿ, ದೇವಿ ಪೊರೆ ಜನನಿ ತೀರ ಕಳರ ಹಾರಿಣಿ ಕರುಣಿ ನಾರಿ ಶಿರೋಮಣಿ ಪಾಯಿ ಸರ್ವಾಣಿ, ದೇವಿ ಪೊರೆ ಜನನಿ ಭವಾನಿ, ದೇವಿ ಪೊರೆ ಜನನಿ. ಏಯ್ ಸೂಪರ್ ಸೂಪರ್ ಅತ್ತೆ, ಹೈಫೈ ಕೊಡಿ ಒಂದು. ಇದ್ದು ಜೋಸ್ ಅಂದ್ರೆ
ಪವಾಡ ನಾನು 15 ನಿಮಿಷ ಆದ್ರೂ ಬೇಕು ಅನ್ಕೊಂಡೆ. ಅವ್ರು ಒಂದು ಹಾಡು ಹೇಳಿ ಮುಗಿಸೋಷ್ಟರಲ್ಲಿ ಬೆಣ್ಣೆ ಬಂತು. ಮೋಸ್ಟ್ಲಿ ಇದು ಇವ್ರು ಮಾಡಿದ ಪವಾಡ ಅಲ್ಲ, ಅತ್ತೆ ಹಾಡಿದ ಪವಾಡ ಇದು. ದೇವಿ ಪೊರೇವೆ ಜನನಿ ಅಂದ ತಕ್ಷಣ ಇಲ್ಲಿ ಆಶೀರ್ವಾದ ಮಾಡ್ಬಿಟ್ರು ದೇವರು. ಬೆಣ್ಣೆ ಹೆಂಗಿದ್ಯೋ ಚಿನ್ನ? ಮುದ್ದು ಕೃಷ್ಣ ಕೈ ಸೂಪರ್. ಈ ಬೆಣ್ಣೆ ಕೃಷ್ಣ ಹತ್ರ ಕೇಳ್ತೀನಿ, ಹೆಂಗಿತ್ತೋ ಬೆಣ್ಣೆ? ಸೂಪರ್ ಸೂಪರ್. ಈಗ ಆ ಬೆಣ್ಣೆ ಚೆನ್ನಾಗಿದೆಯಾ, ಈ ಬೆಣ್ಣೆ ಚೆನ್ನಾಗಿದೆಯಾ? ಎರಡು. ಕಳ್ಳ ಮ್ಯಾನೇಜ್ ಮಾಡ್ತಾನೆ. ಈ ತರ ಬೆಣ್ಣೆನ ಮನೇಲಿ ಯಾರಿಗೂ ಗೊತ್ತಾಗ್ದಿರಂಗೆ ಎಷ್ಟು ಸಲ ಕತ್ತು ತಿಂದಿದ್ಯಾ? ಸುಮಾರು ಸಲ. ಎಲ್ಲಿಟ್ಟಿರ್ತಾರೆ? ಅಟ್ಟದ ಮೇಲೆ ಇಟ್ಟಿರ್ತಾರ? ಅಡಿಗೆ ಮನೆಯಲ್ಲಿ. ಅಡಿಗೆ ಮನೇಲಿ ಬಚ್ಚಿಟ್ಟಿರ್ತಾರ? ದಿನಕ್ಕೆ ಎಷ್ಟು ಸಲ ತಿಂತೀಯ ಬೆಣ್ಣೆ? 3. ಯಾವಾಗ ತಿಂತೀಯಾ? ಮಧ್ಯಾಹ್ನ, ಸಂಜೆ, ರಾತ್ರಿ. ಮಧ್ಯಾಹ್ನ, ಸಂಜೆ, ರಾತ್ರಿ ತಿಂದ್ರೆ ಇಷ್ಟು ಕ್ಯೂಟ್ ಆಗಿ ಆಗ್ತೀರಾ ನೀವು. ಓಕೆ, ಇವಾಗ ನಾನು ರಿಸಲ್ಟ್ ಹೇಳೋದಕ್ಕಿಂತ ಅವ್ರವರೇ ಹೇಳಿ ಅಂತ ನಾನು ಬಿಟ್ಬಿಡ್ತೀನಿ. ಅಕ್ಕ ತಂಗಿರ್ ಜಗಳಕ್ಕೆ ಯಾವತ್ತೂ ಮಧ್ಯಕ್ಕೆ ಹೋಗ್ಬಾರ್ದಪ್ಪ, ಅದಕ್ಕೆ ನಾವು ಹೋಗೋದಿಲ್ಲ. ಈಗ ಪ್ರತಿಭಾ ಅವರೇ, ನಿಮ್ಮ ಅಕ್ಕನ ಬೆಣ್ಣೆ ಅಂದ್ರೆ ಅಕ್ಕ ಕಡ್ದಿರೋ ಬೆಣ್ಣೆ ಹೇಗಿದೆ ಅಂತ ನೀವ್ ಹೇಳಿ. ಅಂಡ್ ನೀವು ಪ್ರಭಾ ಅವರೇ, ಪ್ರತಿಭಾ ಅವ್ರು ಕಡ್ದಿರೋ ಬೆಣ್ಣೆ ಹೇಗಿದೆ ಅಂತ ನೀವ್ ಹೇಳಿ. ಓಕೆನಾ? ಸರಿ. ಎದೇಳಿ. ಹೇಳಿ, ನೀವ್ ಹೇಳಿ ಫಸ್ಟ್. ನಿಮ್ಮ ಅಕ್ಕ ಕಡ್ದಿರೋ ಬೆಣ್ಣೆ ಬಗ್ಗೆ ಹೇಳಿ. ಚೆನ್ನಾಗಿದೆ. ಅಕ್ಕನ ಹೆದರಿಕೆಗೆ ಹೇಳ್ತಾ ಇದ್ದೀರಾ? ಇಲ್ಲ ಹಾಗೆಲ್ಲ. ಹಾಗೆ ಅದಕ್ಕೆ ಬೆಣ್ಣೆ ಕಟ್ಟೆ ಇಲ್ವಲ್ಲ ಅವರು, ಆದ್ರೂ ಉಂಡೆ ಮಾಡಿಲ್ವಲ್ಲ ಅವರು. ಉಂಡೆ ನಾನ್ ಮಾಡ್ಕೊಡ್ತೀನಿ ಅಕ್ಕನಿಗೆ. ಇದು ಪ್ರೀತಿ. ಆದರೆ ಟ್ರೈನ್ ಹೋದ್ಮೇಲೆ ನನ್ನ ಹತ್ರ ಪಾಸ್ ಇತ್ತು, ಟಿಕೆಟ್ ಇತ್ತು ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ ಆಯ್ತಾ? ಟ್ರೈನ್ ಹೋಗಾಯ್ತು, ಅದು ಪುಡಿ ಆಗಾಯ್ತು. ಈಗ ಅವ್ರ ಕಡೆ ಹೋಗ್ತೀನಿ ನಾನು. ಪ್ರಭಾ ಅವರೇ ಹೇಳಿ, ಪ್ರತಿಭಾ ಅವರು ಕಡ್ದಿರೋ ಬೆಣ್ಣೆ ಹೇಗಿದೆ? ತುಂಬಾ ಚೆನ್ನಾಗಿದೆ. ನಿಮ್ಗಿಂತ ಚೆನ್ನಾಗಿದೆ? ನಾನ್ ಮಾಡಿದ್ಕಿಂತ ಚೆನ್ನಾಗಿದೆ. ಇದು ಆನೆಸ್ಟಿ ಅಂದ್ರೆ. ಆಕ್ಚುಲಿ ಬೆಣ್ಣೆ ಕಡಿಯೋದು ಒಂದು ಕಲೆ ಅಂತ ಹೇಳ್ತಾರಲ್ವಾ, ಅದು ಎಲ್ಲರ ಕೈಯಲ್ಲೂ ಆಗಲ್ಲ. ಅದೊಂದು ಸ್ಪೀಡ್ ಇರುತ್ತೆ, ಅದೊಂದು ಡೆಲಿಕೇಟ್ ಆಗಿ ಕಡಿಬೇಕಲ್ಲ. ಸೊ ನಿಮಗೆ ಯಾರು ಹೇಳ್ಕೊಟ್ಟಿದ್ದು ಬೆಣ್ಣೆ ಕಡಿಯೋದು? ನಮ್ಗೆ ಅಮ್ಮ ಹೇಳ್ಕೊಟ್ಟಿದ್ದ. ಎಷ್ಟನೇ ವಯಸ್ಸಲ್ಲಿ ನೆನಪಿದ್ಯಾ ನಿಮ್ಗೆ? ಕನ್ನಡ ಶಾಲೆ ಅಂದ್ರೆ 5, 6 ಅವಾಗ ಕಲ್ತ್ರಿ? ಈಸಿಯಾಗಿ ಕಲ್ತ್ರ ಅಥವಾ ಕೋಲ್ಗಿಲೆಲ್ಲ ಮುರ್ದಾಕಿ ಚೆಲ್ಲಿ ಎಲ್ಲ ಮಾಡಿ ಬೈಸ್ಕೊಂಡಿದ್ರ? ಚೆಲ್ಲಿದ್ರ, ಬೈಸ್ಕೊಂಡಿದ್ರ ಅಮ್ಮ ಹತ್ರ? ಏನಂತಪ್ಪ ಅವರಮ್ಮ? ಏನಂತ ಇನ್ನೊಂದ್ಸಲ ಸರಿ ಮಾಡು ಅಂತ ಹೇಳ ಅಷ್ಟೇ. ಅಮ್ಮ ಯಾರಿಗೆ ಜಾಸ್ತಿ ಬೈತಾ ಇದ್ರು, ನಿಮ್ಗ ತಂಗಿಗ? ಸ್ವಲ್ಪ ಅವಳಿಗೆ ಜಾಸ್ತಿ. ಅದಕ್ಕೆ ಅವ್ರು ಸೈಲೆಂಟ್ ಆಗ್ಬಿಟ್ರು, ಏನು ಮಾತಾಡಲಿಲ್ಲ. ಈಗ ನಾನು ಅವ್ರ ಹತ್ರನೇ ಹೋಗ್ತೀನಿ. ಮ್ಯಾಟ್ರ್ ಏನು ಅಂತ. ಏನ್ ಮೇಡಮ್ ಮ್ಯಾಟ್ರು? ಸ್ವಲ್ಪ ಹೋಳಿ ಮಾಡೋದು ನಾನೇ ಜಾಸ್ತಿ ಆಗಿ. ಹೋಳಿ ಹೋಳಿ ಅಂದ್ರೆ ನಮ್ಮ ಭಾಷೆಯಲ್ಲಿ ಹಾಗೆ ಹೇಳಿ. ಹೋಳಿ ಅಂದ್ರೆ ತರಲೆ ಮಾಡೋದ? ತರ್ಲೆ ಮಾಡೋದು, ಕೀಟ್ಲೆ ಮಾಡೋದು, ಅದೆಲ್ಲ ಸ್ವಲ್ಪ ಮರ ಹತ್ತೋದು. ಮರ ಹತ್ತದ? ನೈಸ್. ಯಾವ್ಯಾವ ತರ ತೀಟೆ ಮಾಡ್ತಾ ಇದ್ರಿ ಅಮ್ಮಂಗೆ? ಯಾವ್ಯಾವ ತರ ಕಾಟ ಕೊಡ್ತಾ ಇದ್ರಿ? ಎಲ್ಲ ತರ ಎಲ್ಲಾರು ಹೋದಾಗ ಮರ ಹತ್ತೋದು ಆ ತರ ಎಲ್ಲ ಮಾಡ್ತಿದ್ವಿ. ಅವಾಗ ಅಮ್ಮ ಬೈತಿದ್ರು. ವರ್ಸ್ಟ್ ಪನಿಷ್ಮೆಂಟ್ ಕೊಟ್ಟಿರೋದೇನಮ್ಮ? ಹೊಡಿತಿದ್ರು. ನುಗ್ಗೆ ಸೆಳೆಲ್ ಹೊಡಿತಿದ್ರು. ನುಗ್ಗೆ ಸೆಳೆ ಅಂದ್ರೆ ನುಗ್ಗೆಕಾಯಿಯ? ನುಗ್ಗೆಕಾಯಿ ಬಿಡುತ್ತೆ, ಅದರದ್ದು ಸೆಳೆ ತಗೊಂಡು ಹೊಡಿತಿದ್ರು. ಇಲ್ಲದ್ರೆ ಹುಣಸೆ ಮರದ ಸೆಳೆ ತಗೊಂಡು ಹೊಡಿತಿದ್ರು. ಅಯ್ಯೋ, ನೊಂದ ಜೀವ ಇದು. ಆದ್ರೆ ಮಾಡಿರೋ ತರಲೆ ಎಷ್ಟಿದೆ ಅಲ್ವಾ? ಓಕೆ, ಜಾಸ್ತಿ ಯಾರನ್ನ ಪ್ರೀತಿ ಮಾಡ್ತಿದ್ರಮ್ಮ? ಸಾಮಾನ್ಯವಾಗಿ ತಂಗಿನ ದಿಕ್ಕಳು ಅಕ್ಕನ ದಿಕ್ಕಳ ಬಗ್ಗೆ ಚಾಡಿ ಎಲ್ಲ ಹೇಳ್ತಾ ಇರ್ತೀವಲ್ಲ, ಹಾಗಾಗಿ ಅಕ್ಕನ ದಿಕ್ಕಳು ಸ್ವಲ್ಪ ಬಯಸ್ಕೊಳ್ತಾರೆ, ತಂಗಿನ ದಿಕ್ಕಳು ಸ್ವಲ್ಪ ಮುದ್ದು ಜಾಸ್ತಿ. ಸೊ ತಂಗಿನ ಜಾಸ್ತಿ ಇಷ್ಟಪಡ್ತಾ ಇದ್ರು. ವೆರಿ ನೈಸ್. ಈಗ ಆಕ್ಚುಲಿ ನಾನು ಇದೊಂದು 10-15 ನಿಮಿಷ ಆಗುತ್ತೆ ಮಿನಿಮಮ್ ಅನ್ಕೊಂಡಿದ್ದೆ. 5 ನಿಮಿಷದ ಒಳಗಡೆ ಅದ್ಭುತವಾಗಿ ಬೆಣ್ಣೆ ಕಡಿದು ತೋರಿಸಿದ್ದಾರೆ. ಅಂಡ್ ಅಕ್ಕ ಕೂಡ ವೋಟ್ ಹಾಕಿದ್ದಾರೆ ತಂಗಿ ಕಡೆ. ಸೊ ಈ ಸುತ್ತಿನಲ್ಲಿ ಗೆದ್ದವರು ನಮ್ಮ ಪ್ರತಿಭಾ ಅವರು. ಈಗ ಇಷ್ಟು ಭರ್ಜರಿಯಾಗಿ ಕಮ್ಮಿ ಸಮಯದಲ್ಲಿ ಬೆಣ್ಣೆ ಕಡ್ದಿದ್ದಕ್ಕೆ ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ನಿಮ್ಗೋಸ್ಕರ. ಪ್ರತಿಭಾ ಅವರೇ, ಈ ತರ್ಲೆ ತಂಗಿಗೆ ನೀವೇ ಕೊಡ್ಬೇಕು ಗಿಫ್ಟ್. ಕಂಗ್ರ್ಯಾಚುಲೇಷನ್. ಈ ಅಕ್ಕ ತಂಗಿ ಬಾಂಧವ್ಯ ಯಾವಾಗ್ಲೂ ಹೀಗೆ ಇರಿ, ಯಾವಾಗ್ಲೂ ಖುಷಿಯಾಗಿರಿ. ಅಂಡ್ ನಾವು ಹೋದ್ಮೇಲೂ ಕೂಡ ಇಂಥ ಸಣ್ಣ ಪುಟ್ಟ ಆಟಗಳನ್ನ ಜೊತೆಯಲ್ಲಿ ಆಡ್ತಾ ಇರಿ. ಎಲ್ಲರನ್ನೂ ಖುಷಿಯಾಗಿ ನಗ್ನಗ್ತಾ ನೋಡ್ಕೊಳ್ಳಿ. ಓಕೆ, ಕಂಗ್ರ್ಯಾಚುಲೇಷನ್.
ಈಗ ಮೂರನೇ ಆಟ ಆಡೋಣ ಅಂತ ಇವರೆಲ್ಲರೂ ಹೊರಗಡೆ ಕರ್ಸದ್ನಲ್ಲ, ಆಗ ಒಂದು ಸಣ್ಣ ವಿಷಯನ ಅಬ್ಸರ್ವ್ ಮಾಡಿದೆ. ಆದ್ರೆ ಅದು ಎಷ್ಟು ದೊಡ್ಡ ಸ್ಫೂರ್ತಿ ಆಯ್ತು ಅಂದ್ರೆ ನನಗೆ, ಎಲ್ಲರೂ ಬಂದು ನಿಲ್ತಾ ಇದ್ರು. ಅಮ್ಮನ್ನ ಇಲ್ಲಿ ಕೂರ್ಸಿದ್ವಿ ಕಾಲ್ ನೋವಾಗ್ಬೋದೇನೋ ಅಂತ. ಅದಕ್ಕೆ ಅವ್ರ ಯಜಮಾನ್ರು ಇದಾರಲ್ಲ, ಬಂದು ಪಕ್ಕದಲ್ಲಿ ನಿಂತು ಇದು ನನ್ನ ಫ್ಯಾಮಿಲಿ, ಇದು ನನ್ನ ಫ್ಯಾಮಿಲಿ, ಇವ್ರು ಯಾರನ್ನೂ ಮಾತಾಡ್ತಿಲ್ಲ ಅವರು, ಇವ್ರನ್ನ ಮಾತ್ರ ಇದು ನನ್ನ ಫ್ಯಾಮಿಲಿ, ಇದು ನನ್ನ ಫ್ಯಾಮಿಲಿ. ಅಮ್ಮ ಲಕ್ಷ್ಮಿ ಅಮ್ಮ, ಇದು ಆದರ್ಶ ದಂಪತಿಗಳ ನೀವಿಬ್ರು? ಒಬ್ರನ್ನೊಬ್ರು ಬಿಟ್ಟೇ ಇರೋದಿಲ್ವಾ ಇವರಿಬ್ರು? ಎಷ್ಟು ಕ್ಯೂಟ್ ಅನ್ನಿಸ್ತು ಅಂದ್ರೆ ನನಗೆ. ಈ 16-17 ವರ್ಷದಲ್ಲಿ ಟೀನೇಜ್ ಲವ್ ಸ್ಟೋರಿ ಅಂತಾರಲ್ಲ, ಹಂಗಿತ್ತು. ಇದು ನನ್ನ ಫ್ಯಾಮಿಲಿ, ಇದು ನನ್ನ ಫ್ಯಾಮಿಲಿ, ಸೋ ಕ್ಯೂಟ್. ಆಸೆ ನೋಡಪ್ಪ, ಎಷ್ಟು ವರ್ಷ ಆಯ್ತಮ್ಮ ಮದ್ವೆ ಆಗಿ? ಅಯ್ಯೋ ಹೇಳಿ ಅಮ್ಮ, ಪರವಾಗಿಲ್ಲ. ಎಷ್ಟು ವರ್ಷ ಆಯ್ತು? ಕೌಂಟಿಗೆ ಸಿಗದೆ ಇರೋ ಅಷ್ಟು ವರ್ಷ ಆಗಿದೆ. 58 ವರ್ಷ. ಸರ್, ನೀವು ಆರಾಮಾಗಿ ನಿಂತ್ಕೊಳ್ಳಿ, ಏನ್ ಟೆನ್ಷನ್. ಮಿಲಿಟರಿ ಮ್ಯಾನ್, ಯುದ್ಧಕ್ಕೆ ರೆಡಿ, ಎಂದಿಗೂ ಸಿದ್ಧ ಅಂತ. ಸೊ ಎಷ್ಟೇ ಪ್ರೀತಿ ಮಾಡ್ತಾರೆ ಯಜಮಾನ್ರು ನಿಮ್ಮನ್ನ? ಹಾ, ಇದೇ ಖುಷಿಲಿ ನಮ್ಮ ಆಟನ ಶುರು ಮಾಡೋಣ, ಓಕೆನಾ? ಈಗ ಆಟ ಏನು ಅಂತ ಹೇಳ ನಾನು. ಆಟ ಆಡೋರು ಯಾರು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಆಟ ಇವತ್ತು ಆಡ್ತಾ ಇರೋರು ಅತ್ತಿಗೆ ವರ್ಸಸ್ ನಾದಿನಿ, ಅಂದ್ರೆ ಪ್ರಭಾ ವರ್ಸಸ್ ಅಶ್ವಿನಿ. ಈಗ ಅತ್ತಿಗೆ ವರ್ಸಸ್ ನಾದಿನಿ, ಆದ್ರೆ ಆಟ ಏನು ಅಂತ ಗೆಸ್ ಮಾಡ್ತೀರಾ? ಏನಿರ್ಬೋದು? ನಗದಲ್ಲ, ನಗದಲ್ಲ, ನಗದಲ್ಲ. ಈಗ ನೀವು ತುಂಬಾ ಏನ್ ಬೆಳೆಯೋದು ಇಲ್ಲಿ? ಅಡಿಕೆ. ನನ್ಗೆ ಹೆಂಗ್ ಐಡಿಯಾ ಬಂತು ಅಂದ್ರೆ, ಇಲ್ಲಿ ಬರ್ಬೇಕಾದ್ರೆ ನಿಮ್ಮ ಮನೆ ಅಡ್ರೆಸ್ ಕೇಳಕ್ಕೆ ಒಂದ್ ಮನೆಗೆ ಹೋದೆ. ಅಲ್ಲಿ ಒಂದು ಕೆಲಸ ಮಾಡ್ತಾ ಇದ್ರು ಕೂತ್ಕೊಂಡು. ಅದಕ್ಕೆ ಹೇಳಿದ್ದು ಬುದ್ಧಿವಂತರು ಇಲ್ಲಿನ ಜನ ಅಂತ. ಕೈ ಕೊಟ್ರೆ ಹಸ್ತನೇ ನುಂಗ್ಬಿಡ್ತಾರೆ ಅಲ್ವಾ? ಸೊ ಅಡಿಕೆ ಸುಲಿತಾ ಇದ್ರು. ಈಗ ನಿಮ್ಮಿಬ್ರಿಗೂ 5 ನಿಮಿಷ ಟೈಮ್ ಕೊಡ್ತೀನಿ. 5 ನಿಮಿಷದಲ್ಲಿ ಎಷ್ಟು ಸೆಕೆಂಡ್ ಇರುತ್ತೆ ಹೇಳಿ? 300 ಸೆಕೆಂಡ್. 300 ಕಾಸ್ಟ್ಲಿ ಸೆಕೆಂಡನ್ನು ನಾನು ನಿಮಗೆ ಕೊಡ್ತೀನಿ. ನೀವೇನು ಮಾಡಬೇಕು ಅಂದರೆ, ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಅಡಿಕೆನ ಸುಲಿತೀರಿ ಅಂತ ನನಗೆ ನೀವು ತೋರಿಸ್ಬೇಕು, ಓಕೆನಾ? ಸೊ ಅಡಿಕೆ ಸುಲಿದ ಅಭ್ಯಾಸ ಇದೆಯಾ ನಿಮಗೆ? ನನ್ನಷ್ಟು ಸುಲಿಯಕ್ಕೆ ಬರಲ್ಲ, ಏನೋ ಒಂದು ರೇಂಜಿಗೆ ಸುಲಿತೀರಾ. ಓಕೆ. ಆಕ್ಚುಲಿ ಈ ಗೇಮ್ ಆಡಿಸ್ತಾ ಇರೋದು ಯಾಕೆ ಅಂದ್ರೆ, ಈ ನಮ್ಮ ಎಡ್ಡಳ್ಳಿಲಿ ಎಲ್ಲ ಮನೆಯವರೇ ಕೂಡಿ ಅಡಿಕೆ ಸುಲಿದು ಅಭ್ಯಾಸ ಅಲ್ವಾ? ನಿಮ್ಮ ಅಂದಾಜಿನ ಪ್ರಕಾರ 5 ನಿಮಿಷದಲ್ಲಿ ನೀವು ಎಷ್ಟು ಸುಲಿಬಹುದು? ಒಂದು 20-25. ಹೌದಾ? ಪ್ರಯತ್ನ ಮಾಡ್ತೀವಿ. ಪ್ರಯತ್ನ. ಫಸ್ಟ್ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ನೀವು. ನಾನು ಒಂದು 50 ಸುಲಿಬಹುದು ಮೇಡಮ್. 5 ನಿಮಿಷ ಅಷ್ಟೇ ಕೊಟ್ಟರು? ಇಲ್ಲ, ಸುಲಿತಾನೆ, ನೋಡೋಣ. ಹೌದಾ? ನೋಡೋಣ. ಕಂಡೆ ಬಿಡುವ. ಈಗ ಅತ್ತೆ ನೋಡೇ ಬಿಡೋಣ. ಸೆಟಪ್ ತರಿಸಿ. ರೆಡಿನಾ? 5 ನಿಮಿಷದ ಕಾಲಾವಕಾಶ ಶುರು ಆಗ್ತಿದೆ. ಇನ್ 3, 2, 1 ಗೋ. ಅಶ್ವಿನಿ, 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 ಅಶ್ವಿನಿ. ಅಶ್ವಿನಿ, 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 ಅಶ್ವಿನಿ. ಇಲ್ಲಿ ಯಾರು ಸಪೋರ್ಟ್ ಇಲ್ಲ, ಸರಿ ಇಲ್ಲ. ಅಶ್ವಿನಿ, 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 ಅಶ್ವಿನಿ. ಅಮ್ಮ, ನೀವ್ ಯಾರಿಗೆ ಸಪೋರ್ಟ್ ಮಾಡೋದು? ಪ್ರಭಂಗೇಯ. ಓಟ್ ಜಾಸ್ತಿ ಪ್ರಭಂಗೇಯ. ನಮ್ಮ ಓಟ್ ಒಂದು ಇವ್ರ ಕಡೆ. ಈಗ ಸ್ಪೀಡ್ ನೋಡ್ತಾ ಇದ್ರೆ ನಿಮಗೆ ಯಾರು ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ? ಯಾರಾದ್ರೂ ಒಟ್ಟು ಸೊಸೆನೇ ಗೆಲ್ತದೆ ಅಂತ ಕಾಣುತ್ತೆ. ಅಶ್ವಿನಿ, 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 ಅಶ್ವಿನಿ. ಬ್ರೇಕಿಂಗ್ ನ್ಯೂಸ್, 3 ನಿಮಿಷ ಮುಗ್ದೋಗಿದೆ. ಅಮ್ಮ ಎಲ್ಲ ವಾಯ್ಸೇ ಬರ್ತಿಲ್ಲ ನಿಂದು. ಏನದು? ಸಾತ್ವಿ, ನಿನ್ ಪ್ರಕಾರ ಯಾರು ಗೆಲ್ಬೋದು? ಮತ್ತೆ ಈಗಲೂ ಅಮ್ಮನ ಈಗ ಚೇಂಜ್ ಮಾಡ್ಕೊ. ಆಗ್ಲೇ ಅಮ್ಮ ಅಂದಿದ್ಯಲ್ಲ, ಈಗ ಅಶ್ವಿನಿ ಅನ್ನ ನೋಡಿ. ಯೋಚನೆ ಮಾಡು, ಆಫರ್ ಲೆಟರ್ ಕೊಟ್ಟಿದ್ದೀನಿ. ಅವಳು ನೋಡು. ಏನ್ ಅನ್ನಿಸ್ತಾ ಇದೆಯಾ ನಿಂಗೆ? ನೋಡ್ಕೊಂಡ್ ಬಂದಿಯಲ್ಲ, ಜಡ್ಜ್ ನೋಡ್ಕೊಂಡ್ ಬಂದಿದ್ದಾರೆ. ಈಗ ಜಡ್ಜ್ ಹೇಳ್ತಾರೆ. ಜಡ್ಜ್ ಏನ್ ಅನ್ನಿಸ್ತಾ ಇದೆ ಜಡ್ಜ್ ನಿಮ್ಗೆ?
ಇದನ್ನ ಹೇಳಕ್ ನಾವ್ ಇಷ್ಟೆಲ್ಲ ಬಿಲ್ಡಪ್ ಕೊಟ್ವಿ. ಅಶ್ವಿನಿ 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 ಕಡೆ 30 ಸೆಕೆಂಡ್ ಮೈಕಲ್ ಹೇಳು ಮೈ ಕಡೆಯ 30 ಸೆಕೆಂಡ್. ಈಗ ಉಲ್ಟಾ ಕೌಂಟ್ ಡೌನ್ ಮಾಡೋಣ, ಉಲ್ಟಾ ಕೌಂಟ್ ಡೌನ್ ಮಾಡೋಣ 20 ಇಂದ. ಓಕೆ, ನಾವು 1 ಅಂದ ತಕ್ಷಣ ನಿಲ್ಲಿಸ್ಬಿಡ್ಬೇಕು. ಓಕೆ, ರೆಡಿ ಸ್ಟಾರ್ಟ್. 20, 19, 18, 17, 16, 15, 14, 13, 12, 11, 10, 8, 6, 5, 4, 3, 2, 1. ವೆರಿ ಗುಡ್, ಸ್ಟಾಪ್. ಅಬ್ಬಾ, ಈಗ ಆಕ್ಚುಲಿ ಏನ್ ಗೊತ್ತಾ, ಕೌಂಟ್ ಮಾಡಂಗೆ ಇಲ್ಲ, ನೋಡಿದ್ರೆ ಗೊತ್ತಾಗ್ತಿದೆ ಅಶ್ವಿನಿನೇ ಗೆದ್ದಿರೋದು. ಈಗ ಸಾವಕಾಶವಾಗಿ ನಮ್ಮ ಜಡ್ಜಸ್ ಕೌಂಟ್ ಮಾಡ್ತಾರೆ. ಆಯ್ತು, ಈಗ ನಿನ್ನ ತಾಯಿದಲ್ವಾ, ನೀನ್ ಈ ಕಡೆ ಬಂದ್ಬಿಡು, ನೀನ್ ಈ ಕಡೆ ಬಾರೆ, ಕನ್ಫ್ಯೂಷನ್ ಬೇಡ. ನೀವಿಬ್ರು ಬನ್ನಿ ಇಲ್ಲಿ ಪಕ್ಕದ. ರೆಡಿನಾ? ಫಸ್ಟ್ ಇವ್ರದ್ದು ಶುರು ಮಾಡೋಣ. ಓಕೆನಾ ಪುಟ್ಟಿ? ಜೋರಾಗಿ ಹೇಳ್ಬೇಕು. ರೆಡಿ? 1 2 3 4 5 27 28 29 40. ನೋಡ್ದ್ಯಾ, 40 ಇತ್ತು. 40 ಅಲ್ಲ 29 40 ಅಲ್ಲೇನೋ 40 ಕಣ. ಅಲ್ಲ ಎಷ್ಟಿತ್ತದು? 29 29 ಹಿಂದಿಲಿ ಏನಂತಾರೆ ಹೇಳು, ನಾನು ಒಪ್ಕೋತೀನಿ. ಗೊತ್ತಿಲ್ಲ ತಾನೆ? ಸೊ 40 ಇದೆ. ಓಕೆ, ಹೇಳು ಮತ್ತೆ. ಇವಾಗ ಗದೆ ಎತ್ತಿ ನಂಗೆ ಹೊಡೆಯಕ್ ಮುಂಚೆ ಆಯ್ತು ಮರೆ 29 ಇದೆ. ಆಯ್ತಾ, ಈಗ ನೀನ್ ಎಣ್ಸಕ್. ಹಾ, ಇದೆಂತ ಅಡಿಕೆ ಇದು? ನೀನ್ ಆಮೇಲೆ ಕಲ್ತಾನೆ ಹಾಕಿದ್ದು. 24 ಹಾ ಹಾ 24 ಅದಿಲ್ಲ ಅದು. 25 37 38 39 ಸೂಪರ್. ಈಗ ಹೆಂಗೆ ಅಶ್ವಿನಿ ಅವ್ರು ಗೆದ್ದಿದ್ದಾರೆ ಅಂತ ಹೇಳ ನಾನು. ನಿಮ್ಮಮ್ಮ ಎಷ್ಟು ಸುಲಿತೀನಿ ಅಂತ ಹೇಳಿದ್ರು? 50. ಸುಲಿದಿದ್ದು ಎಷ್ಟು? 49. ಅಶ್ವಿನಿ ಎಷ್ಟು ಸುಲಿತೀನಿ ಅಂತ ಹೇಳಿದ್ದು? 25. ಸುಲಿದಿದ್ದು ಎಷ್ಟು? ಯಾವ ಭಾಷೆನ್ ಚೀಟಿಂಗ್? ಇದು ಕರೆಕ್ಟ್ ಅಲ್ವಾ ನಿನ್ ಪ್ರಕಾರ? ನೋಡಿ, ಯೋಚನೆ ಮಾಡು. ಸೊ ಇವನ್ ಕೈಯಾರೆ ಅವ್ರ ತಾಯಿನ ಸೋಲ್ತಿದ್ದಾನೆ. ಥ್ಯಾಂಕ್ ಯು ಸೋ ಮಚ್, ನೀನ್ ಗೆಲ್ಸಿದ್ದಕ್ಕೆ ಅಶ್ವಿನಿ. ಥ್ಯಾಂಕ್ ಯು. ಆಯ್ತು, ಅಳಬೇಡ ಆಯ್ತಾ, ನಿಮ್ಮಮ್ಮನೇ ಗೆದ್ದಿದ್ದು. ಜೋರಾದ ಚಪ್ಪಾಳೆ ಬರಲಿ ಪ್ರಭಾ ಅವ್ರಿಗೆ. ಸೊ ನಿಮಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಇದೆ. ಇದು ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ. ದಯಮಾಡಿ ಅತ್ತೆ ಮಕ್ಕಳ ತಗೊಂಬನ್ನಿಪ್ಪ. ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಇವ್ರ ಕಡೆಯಿಂದ ಈ ಗಿಫ್ಟ್. ಕಂಗ್ರ್ಯಾಚುಲೇಷನ್. ಈಗ ನಾವು ಆಟ ಆಡಕ್ಕೆ ಹೋಗ್ತಾ ಇರೋ ಆಟದ ಹೆಸರು ಬ್ರಹ್ಮ ಗಂಟು. ಫಸ್ಟ್ ನೀವಿಬ್ರು ಆಡ್ತೀರಿ, ಆಮೇಲೆ ಇವರಿಬ್ರು ಆಡ್ತಾರೆ. ಓಕೆನಾ? ಆಟದ ರೂಲ್ಸ್ ಹೇಳ್ತೀನಿ, ಸಿಕ್ಕಾಪಟ್ಟೆ ಸಿಂಪಲ್. ನಿಮ್ ಕೈಗೆ ಒಂದ್ ಹಗ್ಗ ಕಟ್ತೀವಿ, ಅವ್ರ ಕೈಗೆ ಒಂದ್ ಹಗ್ಗ ಕಟ್ತೀವಿ. 2 ಹಗ್ಗನ ಒಂದ್ರೊಳಗೆ ಒಂದೇ ಹಿಂಗ್ ಹಾಕ್ತೀನಿ. ನೀವೇನ್ ಮಾಡ್ಬೇಕಾಗಿರೋದು ಅಂದ್ರೆ ಆ ಹಗ್ಗದಿಂದ ನೀವು ಬಿಡಿಸ್ಕೋಬೇಕು. ಆದರೆ ನೀವು ಆ ಹಗ್ಗನ ಕಟ್ ಮಾಡೋ ಹಾಗಿಲ್ಲ, ಗಂಟು ಬಿಡಿಸೋ ಹಾಗಿಲ್ಲ, ಬಳೆ ತರ ತೆಗಿಯೋ ಹಾಗಿಲ್ಲ. ಓಕೆನಾ? ಇದಕ್ಕೆ ನಿಮ್ಗಿರೋ ಕಾಲಾವಕಾಶ ಎಷ್ಟು ನಿಮಿಷ ಕೊಡೋಣ? ಒಂದ್ 5 ಕೊಡ್ಲಾ? ಹೋಗ್ಲಿ ಪಾಪ, ಯಾರಿಗೂ 5 ಕೊಡಲ್ಲ. ನಮ್ಮ ಹನುಮ ಹೇಳ್ದ ಅಂತ ನಿಮ್ಗೆ 5 ನಿಮಿಷ ಕೊಡ್ತಾ ಇದೀನಿ. ರೆಡಿ ಇದ್ದೀರಾ? ಓಕೆ ಅತ್ತೆ ಮಕ್ಕಳ, ಕಿಲಾಡಿಗಳು ರೆಡಿ ಇದ್ದಾರೆ, ತಗೊಂಬನ್ನಿ. ಬನ್ನಿ ಸರ್, ನೀವಿಲ್ಲಿ ಬನ್ನಿ. ಮೇಡಮ್ ಇಲ್ಲಿ ಬನ್ನಿ.
ಅಯ್ಯ ಇದು ತುಂಬಾ ಸಿಂಪಲ್ ಅಲ್ಲ? ಇಲ್ಲ ಇಲ್ಲ. ಏ ಅಕ್ಕ ಅಡ್ಡಿಲ್ಲ ಇದು ಮಾಡ್ಲಕ್ಕ. ಈಗ 5 ನಿಮಿಷ ಕೊಡ್ತೀನಿ, ನೀವು ಈ ಗಂಟಿಂದ ಹೊರಗೆ ಬರ್ಬೇಕು. ಇದನ್ನ ತೆಗಿಯೋ ಹಾಗಿಲ್ಲ, ಕಟ್ ಮಾಡೋ ಹಾಗಿಲ್ಲ, ಗಂಟು ಬಿಡಿಸೋ ಹಾಗಿಲ್ಲ. ಅರ್ಥ ಆಯ್ತಲ್ಲ? ಹಾ, ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಗೋ. ಇದು ಗೊತ್ತು ಇವ್ರಿಗೆ, ಈಸಿ. ಇದು ಗೊತ್ತವ್ರಿಗೆ, ಶೇಷ ಗೊತ್ತವ್ರಿಗೆ. ಇದು ವೆರಿ ಗುಡ್. ಇದು ಬಂದೇ ಬಿಡ್ತು ಕಂಡ್ರು. 5 ನಿಮಿಷ ಕೊಟ್ನಲ್ರು. ವೆರಿ ಗುಡ್. ಇಲ್ಲ ಇದು ಗೊತ್ತಿತ್ತು ಅವ್ರಿಗೆ. ಇಲ್ಲ. ಈಗ ಅವರು 50 ಸೆಕೆಂಡ್ ಅಲ್ಲಿ ತೆಕ್ಕೊಂಡ್ಬಿಡ್ತಾರಲ್ಲೇನ? ನೀ ಅಂತ ನೋಡೋದು ಅಲ್ಲಿ ನೋಡಿ ಚಂದಮಾಮ. ಓ ಇದು ಬಂತು ಕಂಡ್ರು. 1 ನಿಮಿಷ ಕೊಡ್ಬೇಕಿತ್ತು ಇವ್ರಿಗೆ. ಬಂತಲ್ಲ. ಇವಾಗ ಒಂದು ಡಾನ್ಸ್ ಮಾಡಿ ಹಂಗೆ. ನೀನು ಜಿತೇಂದ್ರ, ನಾನು ಶ್ರೀದೇವಿ. ಇಲ್ಲ ನೋಡಿ ಹೇಗೆ ಗೊತ್ತಿದೆ. ಮತ್ತೆ ಹಿಂಗೆ ನನ್ ಗೊತ್ತಿತ್ತು ಅಂದಿದ್ ಯಾರು ನೀವೇ ಅಲ್ದ? ಒಂದ್ಸಲ ಹಿಂಗೆ ಹಗ್ ಮಾಡಿದ್ರೆ ಸರಿ ಹೋಗ್ಬೋದೇನೋ. ಅದು 2 ನಿಮಿಷ ಆಯ್ತು. 2 ನಿಮಿಷ ಆಯ್ತು ಬೇಗ. ನಿಮ್ಮಪ್ಪ ಇಷ್ಟು ಖುಷಿಯಾಗಿ ಆಡಿದ್ ನೋಡಿದ್ಯಾನ ಯಾವತ್ತಾದ್ರ? ಅಲ್ವಾ? ನೋಡು, ಜೀವನದಲ್ಲಿ ಸಿಕ್ಕಾಕೊಳ್ಳೋದು ಬೇರೆ, ಈ ಆಟದಲ್ಲಿ ಸಿಕ್ಕಾಕೊಳ್ಳೋದು ಬೇರೆ. 2 ಬೇರೆ ವಿಚಾರ. ವೆರಿ ಗುಡ್. ಬತ್ತು ನೀವು ಹೇಳಿರಲ್ಲ ನಂಗೆ ಗೊತ್ತಿತ್ತಂತ. ಬನ್ನಿ ಇಲ್ಲಿ ಮುಂದೆ. ನೀವು ಮಗ ಅಲ್ವಾ? ನೀವು ಸೈಲೆಂಟಾಗಿ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಬಾಡ್ಲಿ. ಏನಿದು? ಯಾರು ನೋಡ್ತಿಲ್ಲ ಅಂತ ಅವ್ರ ಪಾಡಿಗೆ ಅವ್ರು ಡ್ಯೂಟ್ ಆಡ್ತಾ ಇದಾರಲ್ಲಿ. ಯಾವತ್ತಾದ್ರೂ ಅಪ್ಪ ಅಮ್ಮ ಈ ರೀತಿ ಆಟ ಆಡಿದ್ ನೋಡಿದ್ಯಾ? ಇಲ್ಲ ಅಲ್ದ? ಖುಷಿ ಆಯ್ತಾ? ಎಷ್ಟು ಕಷ್ಟಪಡ್ತಾ ಇದ್ರು? ಒಂಚೂರು ಹೆಲ್ಪ್ ಮಾಡಿ ಹೇಳು ಅವ್ರಿಗೆ ಹೆಂಗ್ ಮಾಡೋದು ಅಂತ. ನಿಂಗೆ ಗೊತ್ತಿಲ್ಲ? ಮತ್ತೆ ಯಾರಿಗೆ ಗೊತ್ತಿತ್ತು? ನಾನು ಇವ್ರು ಫಸ್ಟೇ ಇದು ಗೊತ್ತಿತ್ತು ನಂಗೆ ಅಂದಿದ್ದು ನೋಡಿ. 5 ನಿಮಿಷ ಬೇರೆ ಕೊಟ್ನಲ್ಲ ಗುರುವೇ ಅಂತ ಫುಲ್ಲು ಕಾನ್ಫಿಡೆನ್ಸು ನೆಲದಡಿ ಹೋಗ್ಬಿಟ್ಟಿತ್ತು. ಈಗ ಈ ಅಖಾಡ ನಮ್ದೆ. ಕಳ್ಳಿ ಎಷ್ಟು ಸುತ್ತ ಹಾಕಿರುವ ಗಂಟು ಒಂದೇ ಅಲ್ದಾ? ನಿಂಗೆ ಹಿಂಗೆ ಮಾಡ್ತಾ ಇದ್ರೆ ಈ ಹಗ್ಗನು ಹಿಂಗೆ. ಯೋಚನೆ ಮಾಡಿ ತುಂಬಾ ಸಿಂಪಲ್ ಅದು. ಹಿಂಗೋಗಿ ಹಂಗ್ ಬಂದ್ರೆ ಹಿಂಗ್ ಹೊರಗೆ ಬರುತ್ತೆ. ಅಜ್ಜಿ ನಿಮ್ಗೇನಾದ್ರೂ ಐಡಿಯಾ ಉಳಿತಾ? ಇಲ್ಲಪ್ಪ ನನ್ಗೆ ಗೊತ್ತಿಲ್ಲ. ಗೊತ್ತಿತ್ತು ಹೇಳಿ. ನೀವು ನಿಮ್ಮ ಯಜಮಾನ್ರು ಹಿಂಗ್ ಆಡ್ತಾ ಇರ್ಲಿಲ್ವಾ? ಬಾಸ್ ಬಂದ್ರು. ಬಾಸ್ ಬಂದಿದ್ದಾರೆ. ಬಾಸ್ ಬನ್ನಿ ಸರ್, ನೀವು ವೇದಿಕೆಗೆ ಬನ್ನಿ ಸರ್. ಸಲಾಂ ಸರ್, ಬನ್ನಿ ಸರ್. ಕರೆಕ್ಟಾಗಿ ಹೇಳ್ಕೊಡೋದಕ್ಕೆ ಮತ್ತೊಬ್ರು ಬಂದಿದ್ದಾರೆ ಸರ್. ಹೇಳ್ಕೊಡಿ ಸರ್. ಎಲ್ಲರಿಗೂ ಹಿಂಗೆ ಮಾಡಿ ಸರ್. ಅದೇನೋ ಸ್ಟೈಲ್ ಹಿಂಗೆ ಆ ಥರ. ನಮ್ದು ಈ ಥರ. ಈಗ ಇವ್ರದ್ದು ಯಾವ ಥರ ಸರ್? ಇಲ್ಲಿ ಆಫೀಸರ್ ಬಂದಿದ್ದಾರೆ ಸರ್. ಹೇಳ್ಕೊಡ್ತಾರೆ. ಒಂದ್ ಕೈಯನ್ನ ಈ ಕಡೆ ತಗ. ಹಂಗೆ ಈಗ ನೀ ಕೈ ಕೆಳಗ್ ತಗ. ಹಿಂಗೆ ಕೆಳಗ್ ತಗ. ಬಿಡ್ಸು ಹೇಳ್ತೀನಿ. ನೀ ಈಚೆಗೆ ಮಾಡ್ತೀನಿ. ಒಬ್ರು ನೀ ದಾಟವ್ ಇಲ್ಲ ಅದ್ರ ದಾಟ. ನೀವು ದಾಟಿ. ಅದೇ ಅಲ್ಲ, ಕೈ ಬಿಡುತ್ತಲ್ಲ. ಮತ್ತು ಉಂಟಾಗ್ತಿಲ್ಲ ನೋಡಿ. ಮತ್ತು ಗಂಟಾಗ್ತಲ್ಲಿ. ಸರ್ ಬನ್ನಿ ಸರ್. ನಾನು 5 ನಿಮಿಷ ಕೊಡೋಣ ಅಂದ್ಕೊಂಡೆ. ಇದು ಮೋಸ್ಟ್ಲಿ 5 ದಿನದವರೆಗೂ ಹೋಗ್ಬೇಕು. ನೀವು ಬನ್ನಿ ಸರ್. ಇಲ್ಲಿ ಮಾಡ್ದಾ ಇರಿ ಸರ್. ನೀವು ಸರ್ ನೀವು ಬನ್ನಿ ಸರ್. ಇಬ್ರು ಹಿಂಗ್ ಮಾಡ್ತೀವಿ. ಸರ್ ಸ್ಟೆಪ್ ಹೇಳ್ತಾ ಇದ್ದೀರಾ ಸರ್? ಹೆಣ್ಮಕ್ಳು ಇಬ್ರು ಹೆಣ್ಮಕ್ಳು. ಹೌದು ಸರ್. ಎಡ್ಡಳ್ಳಿ ಜನತೆ, ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಇನ್ಯಾರಾದ್ರೂ ಇದೀರಾ? ಆಫೀಸರ್ಸ್ ಬರೋದಕ್ಕೆ ರೆಡಿ ಸರ್. ಅವ್ರ ಸಂಬಂಧ ತಪ್ಪಿಸೋದಕ್ಕೆ ಇದು ಸೈಡ್ ಬನ್ನಿ ಸರ್. ಈಗ ಇದನ್ನ ಬಿಡಿಸೋದಕ್ಕೆ ಒಬ್ರು ಗಂಟ್ ಆಫೀಸರ್ ಇದ್ದಾರೆ. ಅವ್ರು ತುಂಬಾ ಸ್ಟ್ರಿಕ್ಟ್ ಆಫೀಸರ್. ಆ ಗಂಟ್ ಆಫೀಸರ್ ಬಂದು ಮುಖ ಗಂಟ್ ಹಾಕೊಳ್ಳೆ ನಗ್ನಕೊಂಡು ಈ ಗಂಟನ್ನ ಬಿಡಿಸಿ ತೋರಿಸ್ತಾರೆ. ಮಿಸ್ಟರ್ ಗಂಟ್ ಆಫೀಸರ್ ಬನ್ನಿಸು.
ರೈಟ್ ಹ್ಯಾಂಡ್ ಇದೆಯಲ್ವಾ, ಈ ಹಗ್ಗ ತಗೊಳ್ಳಿ, ನಿಮ್ಮ ಪಕ್ಕದಲ್ಲಿರೋದು ಈ ಹಗ್ಗನ ಇದ್ರೊಳಗೆ ಹಾಕಿ. ಆಫೀಸರ್ಸ್ ವಾಪಸ್ ಮೇಲೆ ಹಾಕಿ ಅವ್ರ ಕೈಯಲ್ಲಿ ಹಾಕಿ, ಅದನ್ನ ಒಳಗಡೆ ಈ ಕಡೆ ಕಪ್ ಒಳಗಡೆ ಹಾಕಿ. ಬಂತು. ಗಂಟು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದವರಿಗೆಲ್ಲ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಆಡಿದಿರಿ. ಆದ್ರೆ ಮೇಡಮ್ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರು ಗೊತ್ತಾ, ಈಸಿ ಅಂತ ಗೊತ್ತಿತ್ತ, ತುಂಬಾ ಈಸಿ, 5 ನಿಮಿಷ ಬೇಕಾ ಅಂತ. ಬಟ್ ಇಷ್ಟು ನಿಮಿಷ ತಗೊಂಡಿದ್ದು ಹೇಗೆ ಅನ್ನಿಸ್ತು ನಿಮ್ಗೆ? ತುಂಬಾ ಟೆನ್ಷನ್ ಆಯ್ತು. ಈ ಆಟನ ಆಡ್ಬೇಕಾದ್ರೆ ನನ್ಗೆ ಆಕ್ಚುಲಿ ನಿಮ್ ಟೆನ್ಷನ್ ನ ನೋಡಕ್ಕಾಗಿಲ್ಲ, ನಿಮ್ ಕಷ್ಟ ನೋಡಕ್ಕಾಗ್ಲಿಲ್ಲ. ಯಾಕಂದ್ರೆ ಸೀರೆ ಉಟ್ಕೊಂಡು ಇಂಥ ಆಟಗಳನ್ನೆಲ್ಲ ಆಡೋದು ಸಿಕ್ಕಾಪಟ್ಟೆ ಕಷ್ಟದ ವಿಚಾರ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದಕ್ಕೆ ಈ ಸೀರೆ ಇಸ್ತ್ರಿ ಎಲ್ಲ ಹೋಗ್ಬಿಟ್ಟಿದೆ ಅಂತ ಆಮೇಲೆ ನೀವು ನನ್ನನ್ನು ಬೈಕೋತೀರಿ ಅಲ್ವಾ, ಬೈಕೋಬಾರ್ದಲ್ವಾ? ಅದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಅಂದ್ರೆ ಅರುಣಾ ಸಿಲ್ಕ್ಸ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ಬೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ್, ಇವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ಸ್ಯಾರಿ ಕೊಡ್ತಾ ಇದೀವಿ. ಅತ್ತೆ ಮಕ್ಕಳ ತಗೊಂಬನ್ನಿಪ್ಪ. ಅರುಣಾ ಸಿಲ್ಕ್ಸ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ಬೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ್, ಇವ್ರ ಕಡೆಯಿಂದ ಈ ಬ್ಯೂಟಿಫುಲ್ ಆಗಿರೋ ಸೀರೆ. ಕಂಗ್ರ್ಯಾಚುಲೇಷನ್ಸ್. ಈಗ ಇದನ್ನು ಓಪನ್ ಮಾಡಿ ಕೊಡ್ತೇನೆ ಸರ್, ನೀವು ಅವ್ರ ಮೇಲೆ ಹಾಕಿ ಆಯ್ತಾ? ಅದೇ ಫಸ್ಟ್ ಟೈಮ್ ಸೀರೆ ಗಿಫ್ಟ್ ಕೊಟ್ಟಾಗ ಕೊಟ್ಟಿದ್ರಲ್ಲ, ಅದೇ ತರ ಕೊಡ್ಬೇಕಾಯ್ತಾ? ಅಡ್ಡಿಲ್ಯಾ? ಹಾ, ಕೆಂಪು ಸೀರೆನೇ. ನಿಮ್ ಬಣ್ಣಕ್ಕೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತು. ಥ್ಯಾಂಕ್ ಯು. ಗಂಡ ಕೊಟ್ಟಿದ್ದಲ್ವಾ? ಕಣ್ಣೆದುರುಗಡೆ ಮೋಸ, ಕಲಿಯುಗ ಅಂದ್ರೆ ಇದೇನಪ್ಪ. ಇಲ್ಲಿಂದ ಇಲ್ಲಿಗೆ ಹೋಯ್ತು, ಅದು ಗಂಡ ಕೊಟ್ಟಿದ್ದಾಗೋಯ್ತು. ನಿಮ್ ಖುಷಿನೇ ನಮ್ ಖುಷಿ ಸರ್, ಏನ್ ಬೇಕಾದ್ರೂ ಹೇಳ್ಕೊಡಿ, ನೋ ಪ್ರಾಬ್ಲಮ್. ಇಷ್ಟು ಮುದ್ದಾದ ಫ್ಯಾಮಿಲಿಗೆ, ಇಷ್ಟು ಖುಷಿಯಿಂದ ಲವಲವಿಕೆಯಿಂದ ಕೂಡಿರೋ ಫ್ಯಾಮಿಲಿಗೆ ಇದೇ ಖುಷಿಯಾಗಿರೋ ಒಂದು ಫ್ರೇಮ್ ಕೊಟ್ರೆ ಹೇಗಿರುತ್ತೆ? ಅಂದ್ರೆ ನೀವು ಇಷ್ಟು ಜನ ಒಂದೇ ಫ್ರೇಮ್ ಅಲ್ಲಿ ಖುಷಿಯಾಗಿ ನಿಂತಿರೋದನ್ನ ನೋಡಕ್ ಇಷ್ಟಪಡ್ತೀರಾ? ಹಾ, ನಮ್ಮ ಅತ್ತೆ ಮಗ ರೆಡಿ ಮಾಡಿದಾರೆ, ನೋಡ್ತೀರಾ ಹೇಗಿದೆ ಅಂತ? ತಮ್ಮನೆ ಅತ್ತೆ ಮಗ. ಅಷ್ಟೇ ಅಲ್ಲ, ನೀವು ತುಂಬ ಖುಷಿಯಿಂದ ಮನೆ ಮನೆ ಮಹಾಲಕ್ಷ್ಮಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಪ್ಲೈ ಮಾಡಿದ್ರಿ, ಅಷ್ಟೇ ಹುಮ್ಮಸ್ಸಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಕೂಡ. ಇದಕ್ಕೆ ನಮ್ಮ ಜೀ ಕನ್ನಡದ ಪರವಾಗಿ ನಿಮಗೆ ಒಂದು ಸಣ್ಣ ಗೌರವ ಇದೆ. ಜೀವನದಲ್ಲಿ ಸಂಬಂಧಗಳ ಬಂಧ ಚೆನ್ನಾಗಿದ್ರೆ ಕುಟುಂಬ ಯಾವಾಗ್ಲೂ ಖುಷಿಯಿಂದ ಲವ್ಕೆಯಿಂದ ಕೂಡಿರುತ್ತಂತೆ. ಆ ತರ ಹೇಳೋದಕ್ಕೆ ಈ ಕುಟುಂಬ ಕೂಡ ಒಂದು ಸಾಕ್ಷಿ. ಲೈವ್ ಎಕ್ಸಾಂಪಲ್ ನ ನಾವಿಲ್ಲಿ ನೋಡಿದ್ವಿ. ಎಷ್ಟು ಖುಷಿಯಿಂದ ಒಬ್ರ ಜೊತೆ ಒಬ್ರು ಬೆರ್ತು ಆಟ ಆಡ್ಕೊಂಡು ಮಾತಾಡ್ಕೊಂಡು ನಕ್ಕೊಂಡು ಎಷ್ಟು ಖುಷಿಯಾಗಿದ್ರಿ. ನಿಮ್ಮ ಈ ಖುಷಿಯಲ್ಲಿ ನನ್ನನ್ನು ಕೂಡ ಭಾಗಿಯಾಗಿಸ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಥರ ಕುಟುಂಬಗಳಿಗೆ ಬಂದು ಮನೆ ಮನೆ ಮಹಾಲಕ್ಷ್ಮಿ ಕಾರ್ಯಕ್ರಮನ ನಡೆಸ್ಕೊಳ್ಳೋದು ಅದೇನೋ ಒಂಥರ ಖುಷಿ ರೀ, ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವರ ಖುಷಿ, ಹುಮ್ಮಸ್ಸು, ವಿಶ್ವಾಸ ಇದೆಲ್ಲ ನೋಡಿ ಬೇರೆ ಮನೆಯವರು ಕೂಡ ಒಂದಷ್ಟು ಸ್ಫೂರ್ತಿ ತಗೊಂಡು ಇನ್ನೊಂದಷ್ಟು ಖುಷಿಯಾಗಿದ್ರೆ ಅದೇ ನಮಗೆ ಒಂದು ಸಾರ್ಥಕತೆ. ನೆನ್ಪಿರ್ಲಿ, ಪ್ರತಿದಿನ ಕೆಲವರು ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವರನ್ನೇ, ಅಂದ್ರೆ ನಮ್ಮ ಮನೆಯ ಮಹಾಲಕ್ಷ್ಮಿಯರನ್ನ. ಇಂಥ ಮನೆ ಮನೆ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸದೆ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ, ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಮತ್ತೆ ಇದೇ ರೀತಿಯಾದ ಮತ್ತೊಂದು ಮುದ್ದಾದ ಕುಟುಂಬ, ಖುಷಿಯಾಗಿರೋ ಕುಟುಂಬದ ಜೊತೆ ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಾವು ಹೋಗಿ ಬರ್ತೀವಿ. ನಮಸ್ಕಾರ.